ಮತ್ತೆ ಸತ್ತು ಹೋಗ್ಬೇಡ. ನಿಮ್ಮೇಲೆ ಆಮೇಲೆ ಬಾಬಾಯ್ ಕೊಡ್ಬಾ ನಬಾಸ್ ಹೊಡಿಬೇಕು ನೋಡ್ರ ನೀವು ಬರೀ ನಿಲ್ಕೊಂಡು ನೋಡಾತ ನೀನು ಯಾವುದು ಬನ್ನಿ ಹೊಡೆದಾದ ಎರಡು ಸಲ ಹಾಕ್ಬೇಕಾಗ್ತದೆ. ಬನ್ನಿ ಬನ್ನಿ ಕುರ್ಪಿ ಕಾಣ್ತಾ ಇದೆ ಒಂದು ಸದ್ಯಕ್ಕೆ ನಡಿಯಮ್ಮ ನಡಿಯಮ್ಮ ಬನ್ನಿ 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 ಕೂತ್ಕೊಂಬ ಹೇಳ್ಕೊಪ್ಪ ನೋಡಿ ರೆಡಿ ತೊಳ್ಕಂಡ ಕೂದ ಅಲ್ಲಿ ಕೂತ್ಕೊಂಬ ಬನ್ನಿ ಕೂತಕ್ಕಂಡ ಬಾರಿ ಬೇಡ ಬನ್ನಿ 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 ಬಾ ಮಮ್ಮಿ ಬನ್ನಿ ಬನ್ನಿ ಬರ್ರಿ ಬರ್ರಿ ಫಾಸ್ಟಾಗಿ ಮಮ್ಮಿ ಮಮ್ಮಿ ಯಾವ ತಂಗಿವ ನಮ್ಮ ಮಮ್ಮಿ ಮನೆಯವರು ನಿಮ್ಮ ಮನೆಯವರು ನನ್ನ ತಂಗಿವ ನಂಗೆ ನಿಮ್ಮ ಮಗಳು ಗುರುಜಿ ಮತ್ ಬರ್ರಿ ಮತ್ ಬರ್ರಿ ಚೆಲ್ಬಾರ್ದು ಈ ಕಡೆ ಮತ್ ಬನ್ನಿ 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 ಯಾರು ಅಲ್ಲ ಊಟ ಮಾಡಿ ನನ್ನಂಗ ಇದೆಯಲ್ಲ ನೀನು ಇಲ್ಲಮ್ಮ ನನ್ ಕೊಡಲಿ ಗೌಡನ್ ಕೊಟ್ಟಿದ್ದ ಬರ್ರಿ ಬೇಕಂದ್ರೆ ಗೌಡನ್ ಕೊಡಿಲ್ಲ ಇಡೀ ಗೌಡ್ರಿ ಇಡಿ ಹ್ಯಾಂಡಿಕ್ಯಾಪ್ ಇದಾರಾ ಇದಾಗೆ ಅವ್ರಿಗೆ ಇಲ್ಲಿ ಹೇಳಿ ಎರಡಿದಾವೆ ಅಲ್ಲ ಒಂದು ಕೊಡ್ತೀನಿ ನಾನು ಹೆಂಗ್ ಕೊಡ್ಬೇಡ ನೀನು ಹಂಗೆ ಕೊಟ್ಬಿಟ್ಟು ಇಲ್ಲೇ ಎಲ್ಲ ಹ್ಯಾಂಡಿಕ್ಯಾಪ್ ಜನಗಳಿಗೆ ಏನು ತೋರಿಸಿದ್ರೆ ಎಲ್ಲ ಹ್ಯಾಂಡಿಕ್ಯಾಪ್ ಅಂದ್ರೆ ಸುಮ್ಮನೆ ಕೈ ಬ್ಯಾಟ್ರಿ ಕೈನ ಹೋಗ್ತಾರೆ ಅದೆಲ್ಲ ಕೊಡ್ಬೇಕಾಗ್ತದೆ ನಮ್ಗೆ ಹಾಯ್ ಇನ್ನೊಂದು ಸೌಟ್ ಇದ್ದಿದ್ದು ಏನು ಮಾಡ್ಬೇಕಂದ್ರೆ ಕಳಿಸ್ ಕಾಂಟ್ರಾಕ್ಟ್ ಬಂದ ಪಾಪ ತಿಳಿಸ್ತೀವನ್ನ ಚೆಲ್ಬೇಡಿ ಈ ಯಾವ ತೆಗೆಯವ ಕೊಡಿ ಕೊಡಿ ಶಿವ ಶಿವ ಏ ಶಿವ ತರ್ತಾರ ಅದೊಂಚು ಮೈಕ್ ಎತ್ಕೊಡಿ ನೋಡ್ರೆ ತಾನು ತಿನ್ರಿ ತಿನ್ರಿ ಏ ಶಿವ ಅಂತರ ದತ್ತ ಬರತ್ತೆ ಗಾಡಿ 10 ನಿಮಿಷ ಒಂದು 10 ನಿಮಿಷ ಒಂದು ಅರ್ಧ ಗಂಟೆ ಹೊರಟು ಬರೋಣ. ಭಾಷೆ ಎರಡು ಒಂದು ಊಟ ಕೊಡೋರ್ಗಂದ ಈ ಪಾಪು ಹ್ಯಾಂಡಿಕ್ಯಾಪ್ ಇದಾರೆ ಒಂದು ಪ್ಲೇಟ್ ತಂಬಾಕು ಕೊಡಿ ಇಬ್ಬರು ತಿಂತಾರೆ ಇಲ್ಲ ಆರಾಮಲ್ಲ ಮನೆಗೆ ಅಲ್ಲಿ ಇವರಿಗೆ ಅವರಿಗೆ ಬುದ್ಧಿ ಬಿಡ್ತೀನಿ ಹಂಗೆ ಇನ್ನೊಂದು ಪಾಸ್ ಮಾಡ್ತೀನಿ
ಓದಪ್ಪ ಅನ್ನು ಚೆನ್ನಾಗಿ ಓದಪ್ಪ. ಯಾರ ಬ್ಯಾಗ್ ಯಾರಾಗು ಏನು ಬಾಕ್ಸ್ ಅಂದಿರಾ ಹಂಗ ತೆಗಿಯಲ್ವೇ ನೋಡಿ ಕೆಲವೇ ಕ್ಷಣದಲ್ಲಿ ಯಾರ್ಯಾರು ಗುರುಗಳು ನೋಡ್ಬೇಕು ಸ್ವಾಮಿ ನೋಡ್ಬೇಕು ಅಂತಕ್ಕಂಥ ಕೆಲವೇ ಕ್ಷಣದಲ್ಲಿ ಸ್ವಾಮಿಯಾರು ಬರ್ತಾರೆ, ಗುರುಗಳು ಬರ್ತಾರೆ. ನಿನ್ ಮೇಕಪ್ ಮುಗಿಯುತ್ತೆ, ಮೇಕಪ್ ಹಾಕ್ತಾ ಇದಾರೆ, ಮೇಕಪ್ ಮಾಡ್ತೀನಿ ಗುರುಗಳು ಬರ್ತಾರೆ ನೋಡ್ಬೇಕು ಅಂತಕ್ಕಂಥ ಇದ್ರೆ ಬನ್ನಿ. ಮುಂದೆ ಮುಂದೆ ಹಿಡ್ಕೊಳ್ಳಿ, ಎರಡು ಕಾಲು ಹಿಡ್ಕೋಬೇಕಂದ್ರೆ ಹಿಡ್ಕೊಂಡ್ರೆ ಎಲ್ಲಿ ಇರುತ್ತಿಲ್ಲ. ಬಾಂಟಿ ಮುಂದೆ ಬನ್ನಿ, ಒಂದಿಬ್ರು ಒಬ್ಬರು ಗ್ಯಾಪ್ ಆ ಕಡೆ ಕೊಡಿ. ಗುರುಗಳು ನೋಡ್ಬೇಕು ಸ್ವಾಮಿ ನೋಡ್ಬೇಕು ಅಂದ್ರೆ ಕೆಲವು ನಾನು ಬೈತೇನೆ, ಆಮೇಲೆ ಗುರುಗಳು ಕರೆಸ್ತೇನೆ. ನೋಡಿ ಯಾರ್ಯಾರು ದೂರದಿಂದ ಬಂದಿದ್ದೀರಿ, ಯಾರು ಜೀಪಲ್ಲಿ ಬಂದಿರಿ, ಲೇಟ್ ಆಗುತ್ತೆ ಅನ್ನೋದಕ್ಕಿಂತ ಮೊದಲು ಇಲ್ಲಿ ನಂಬಿಕೆ ಒಂದೇ ಪವಾಡ. ನಂಬಿಕೆ ಸಂತೋಷ ಭಕ್ತಿ ಏನಂದ್ರೆ ನಂಬಬೇಕು. ಎರಡನೇದು ತೀರ್ಥ, ಮಾತಾಡ್ಬಾರ್ದು. ಎರಡನೇದು ತೀರ್ಥ, ಮೂರನೇದು ನಿಮಗೆ ಗೊತ್ತಿರುತ್ತೆ. ಮೂರನೇದಲ್ಲಿ ಏನಂತ ನಿಮ್ಮ ಮನೆ ಗಡಿಯಾರ ಫೋಟೋ ಇಟ್ಟಂಗೆ ಗಡಿಯಾರ ಫೋಟೋ ಇರಬೇಕು. ದೇವರಿಗೆ ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ, ಅವೆಲ್ಲ ಬಿಡಿ. ಯಾವ್ದಾದ್ರು ಮೈ ತಕ್ಕ ಸ್ನಾನ ಮಾಡೋ, ಬಂಗಾರ ಹಾಕೋ, ಬೆಳ್ಳಿ ಹಾಕೋ, ಕರೆಯಲ್ಲ. ಎತ್ತಲ್ಲಿ ನಿಮಗೆ ಬರಬಾಡಿ ಅಂತಿಲ್ಲ. ಸಾಲ ಮಾಡ್ದಂಗೆ ಕಷ್ಟಪಡೋದಂಗೆ ಅನುಕೂಲ ಮಾತ್ರ ಬನ್ನಿ. ಮನೆ ಬರ್ಬೇಕಾ ಅಂತ ಏನಿಲ್ಲ, ಬರಬೇಡಿ ಇಲ್ಲ, ಬರ್ರಿ ಇಲ್ಲ, ನಿಮ್ಗೆ ನಂಬಿಕೆ ಇದ್ದಾಗ ಬನ್ನಿ ಆಯ್ತಾ. ನಾಲ್ಕನೇದ ಮೈ ಮೇಲೆ ಅಲ್ರ ಹುಷಾರಿಲ್ಲ ಅಂದ್ರೆ ಇನ್ನ ನಿಮಗೆ ಗೊತ್ತಿರುತ್ತೆ. ಯಾವುದೇ ವಾಹನ, ಅಂಗಡಿ, ಬೇಕರಿ, ಬ್ಯೂಟಿ ಪಾರ್ಲರ್ ನಿಂಬೆ ನಿಕ್ಬಾರ್ದು ದೇವಸ್ಥಾನದ ಅಂತ ತಗೊಂಡೋಗ್ಬಿಟ್ಟು ನಿಮ್ಮ ವಾಹನಗಳಿಗೆ ಪೋಸ್ಟ್ ಹೆಂಗ್ ಅನ್ಸ್ಕೊಂತೀರಂಗೆ ಒಳಗಿಂದ ಅನ್ಸ್ಕೊಂಡ್ರೆ ಒಳಗೆ ಕಾಣುತ್ತೆ. ಯಾವುದೇ ಆಕ್ಸಿಡೆಂಟ್ ಆಗದೆ ಇರಲಿ, ರಸ್ತೆ ಕೋಳಿ ಮಿಟ್ಟೆ ತುಳಿಯುತ್ತೆ, ನಿಂಬೆ ತುಳಿಯುತ್ತೆ, ಏನೋ ಮಾಟ ಬರುತ್ತೆ, ಮಂತ್ರ ಬರುತ್ತೆ, ಏನೋ ಬರ್ದೇ ಇರಲಿ ಮೋಹನೊಳಕೆ ಅಂತ ನಮ್ಮ ನಂಬಿಕೆ ಆಯ್ತಾ. ಇನ್ನ ಸಾಧ್ಯವಾದ್ರೆ ನಮಗೆ ಆ ಹುಷಾರಿಲ್ಲ ಅಂದ್ರೆ, ಏನು ತೊಂದರೆ ಆಗಿದೆ ಅಂದ್ರೆ, ಯಾರು ಕಿವಿ ಹೂ ಇಕ್ಕಿದ್ರೆ, ನೀವು ಇಕ್ಕೊಂಡಿದ್ರೆ, ನಮ್ಮಂತರ ಯಾರು ಇಕ್ಕಿದ್ರೆ ಇಲ್ಲ ನೀವು ಇಕ್ಕೊಂಡಿದ್ರೆ ಹೋಗ್ಬಿಡ್ತೀರಾ. ನಮ್ಮನೆ ಹಂಗಾಯ್ತು ಹಿಂಗಾಯ್ತು ಅಂತ ನನ್ನಂತರ ಕಾಯ್ತಾ ಇರ್ತಾನೆ. ಅದಾಗುತ್ತೆ ಇದಾಗುತ್ತೆ ನಿಮ್ ಕಿವಿ ಹೂ ಇಕ್ಕಿದ್ರೆ ಪ್ರತಿ ಅಮಾವಾಸ್ಯೆ ಮೀಸ ಮಾಡಿ ತಡೆ ಬಿಡ್ತೀವಿ. ಒಬ್ರಿಗೂ ಅಷ್ಟು ದುಡ್ಡು, ಕುಟುಂಬಕ್ಕೆ ಅಷ್ಟು ದುಡ್ಡು ಕಾಯ್ಬೇಕು. ಏನೋ ಒಂದು 5 ರೂಪಾಯಿ ಕಾಮನ್ ದುಡ್ಡು ಇಸ್ಕೊಂತಾರೆ, ಅಷ್ಟು ತಡೆ ದುಡ್ಡು ಇಸ್ಕೊಳಲ್ಲ. ಆಮೇಲೆ ನಿಮಗೆ ನಾನು ಆಗ್ತಾ ಸಹಾಯ ಮಾಡೋ ಆಸೆ ಇದ್ರೆ ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಅಣ್ಣಂದಿರು ಪ್ರಚಾರ ಮಾಡಿ ಬರ್ಲಿಕ್ಕೆ ನಮ್ಮ ಮಟ್ಟ ತುಂಬ ದಾರಿ ಮಾಡ್ತಾ ಇದ್ರೆ ನೀವು ಸಾಧ್ಯ ಸ್ವಲ್ಪ ಶೇರ್ ಮಾಡಿ. ನಿಮ್ಮ ಅಕ್ಕಪಕ್ಕ ಮನೆಗೆ ಸ್ವಲ್ಪ ಸೇರ್ ತಗೊಳ್ಳಿ. ಅಕ್ಕಪಕ್ಕ ಮನೆಗೆ ಕೆಲಸ ಮಾತಾಡಬೇಡಿ ಆಯ್ತಾ. ಮುಖ್ಯವಾದ ವಿಚಾರ ಏನಂದ್ರೆ, ಯಾರಿಗೆ ಕೈ ನೈತೆ, ಕಾಲ್ ನೈತೆ, ಮಂಡಿ ನೈತೆ, ಕೊಕ್ಕೆ ನೈತೆ ಅಂತ ಯಾರು ಬಂದಿದ್ದೀರಾ, ಜೇನುತುಪ್ಪ ಸುಣ್ಣ ಹಚ್ಕೊಳ್ಳಿ, ಮೈಗೊಂದು ಅಂತರ ಹಾಕೊಳ್ಳಿ. ಒಂದ್ ವೇಳೆ ಕಾಲೇ ಆಡ್ತಿಲ್ಲ, ಕೈ ಆಡ್ತಿಲ್ಲ, ಹಳ್ಳಾಡ್ತಾನೆ ಇಲ್ಲಣ್ಣ, ಅಪ್ಪ ಅಮ್ಮನ್ ಸಾಕ್ರೆ ಅವರೇ ಪುಣ್ಯವಂತರು. ದೊಡ್ಡ ಕಾರ ಬರೋಲ್ಲ, ಕಾರ್ ಓಡ್ಸ್ಕೊಂಬರ್ರಯ್ಯ, ಅವನ ಆರೋಗ್ಯವಂತ. ಸಾಲ ಮಾಡ್ಬೇಕೈತಿ, ಅವನೇ ಎಲ್ಲಾಗಿನ ಪುಣ್ಯವಂತ. ನೋಡಿ ಜೀವನದಲ್ಲಿ ಮಕ್ಕಳಿಗೆ 3 ಡಿಗ್ರಿ ಓದಿಸಿ. ನೀವೆಲ್ಲ ಈಗೆಲ್ಲ ಎಲ್ಲ ಮಕ್ಕಳು ಓದಿದ್ರೆ, ಯಾವ ಮಕ್ಕಳು ಓದಿಲ್ಲ, ಎಲ್ಲ ಇಂಗ್ಲಿಷ್ ಬರುತ್ತೆ ಅಲ್ವಾ. ಅರಬರ ಇಂಗ್ಲಿಷ್ ಎಲ್ಲ ಬರುತ್ತೆ, ಅದು ಬಂದು ವೈಪುನಕಾರ ಬರುತ್ತೆ, ಅರಬರ ಮಾಡ್ತಾರೆ. ಈಗೆಲ್ಲ ಕನ್ನಡ ಇಂಗ್ಲಿಷ್ ಆಗ್ಬಿಟ್ಟಿರಿ ನೀವೆಲ್ಲ. ಕನ್ನಡಿಗರು ಹೋಗಿ ಎಲ್ಲ ಏನಾದ್ರು ಗೊತ್ತಾ, ಇದು ಏನೇನು ಆಗ್ಬಿಡ್ತೀರ ಮುಂದಕ್ಕೆ. ಎಲ್ಲ ಮಕ್ಕಳು ಕನ್ನಡಿಗರೇ, ಕನ್ನಡ ಯಾವ ಓದ್ತಾರೆ, ಎಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲು. ಅವ್ರ ಅಪ್ಪ ಅಮ್ಮ ಅಂದ್ರೆ ಗೊತ್ತೇ ಇಲ್ಲ ಅವ್ರಿಗೆ. ಭಾಳ ಜನ ಹೇಳ್ಕೊಂತಾರೆ, ಬಂದು ಮಗ ಹೊಡಿತಾನೆ ಅಂತ ಕೇಳೋಕೊಂದು ಖುಷಿ ಆಗ್ತದೆ. ನಮ್ಮ ಅಪ್ಪ ಅಂದ್ರೆ ಕುದುರೋದೇ ಇಲ್ಲ, ನಾವು ಅಣ್ಣ ತಮ್ಮಗಳು ನಮ್ಮ ತಮ್ಮ ನಿಂತ್ಕೊಳ್ಳೋದೇ ಇಲ್ಲ. ಏನ್ ಮಾಡ್ತೀವಿ ಹೇಳಿ, 3 ಡಿಗ್ರಿ ಓದಿಸಿ, 3 ಡಿಗ್ರಿ. ಒಂದೇ ಒಂದು ಡಿಗ್ರಿ ತಾಯಿ ತಂದೆ ಹೆಂಗ್ ಸಾಕ್ಬೇಕು, ತಾಯಿ ಏನಂತ ತಿಳಿಸಿ ಅಥವಾ 2ನೇ ಡಿಗ್ರಿ ಕಂಡರ ಬಗ್ಗೆ ಮಾತಾಡಬೇಡಿ, ಕಂಡರ್ ತಲೆನೇ ಹಾಕ್ಬೇಡಿ. 3 ಡಿಗ್ರಿ ಇದೆ. ಹಾಸಿಗೆ ಕಾಚಾಚಿ ಯಾವ ಜೀವನ ಮುಂದೆ ಬರ್ತೀರಂತೆ, ಬೇರೆ ಏನು ಕಾಯಿಲೆ ಇಲ್ಲ ಗೊತ್ತಾ. ನಿಮಗೆಲ್ಲ ಕಾಯಿಲೆ ಏನ್ ಕಾಯಿಲೆ ಗೊತ್ತಾ, ಚೀಟಿ ಕಾಯಿಲೆ, ಸಾಲದ ಕಾಯಿಲೆ. ಸಾಲ ತಿರ್ಸ್ಬೇಕು ಅಂತ ಯಾವ ಕಾರ್ ಅಂತ ದೊಡ್ಡ ಬಿಲ್ಡಪ್ 80% ಬಿಲ್ಡಪ್ ಹೊಡಿತಾನೆ, ಸಾಲ ಗಾಡಿ ಮಾಡ್ಕೊಂಡು ಗೊತ್ತಾನೆ. ಇಲ್ಲಿ ತೀರ್ಸಕ್ಕಾಗಲ್ಲ ಅಂದ್ರೆ ದೇವ್ರು ಬಂದು ತೀರ್ಸುತ್ತಾ? ಕಷ್ಟ ಬೀಳ್ಬೇಕು. ಗಾಡಿ ಚೆನ್ನಾಗಿ ಓಡಿಸ್ರಪ್ಪ, ಮೋಜು ಮಸ್ತಿ ಬಿಡ್ರಪ್ಪ, ತೀರ್ಸ್ ಸಾಲ ತೀರಲ್ವಾ. ದೇವಸ್ಥಾನ ಮಾಡ್ಕೊಂಡ್ಬಿಟ್ಟು ರಾತ್ರಿ ಮುನ್ಕೊಂಡ್ಬಿಟ್ರೆ ಬೆಳಿಗ್ಗೆ ಬಂದು ಅಂದ್ರೆ ಕಡೆ ನೀವು ಕಟ್ಟೋದು ಅಂತ ನಾವೆಲ್ಲ ಕಸ ಹೊಡೆ ಅಲ್ವಾ. ಒಳಗಡೆ ಪ್ರಸಾದ ತರಬೋದು ಯಾರ ಕೈತು
ಇವ್ರು ಕರ್ಕೊಂಡು ಸೈಡ್ ಅಂತ ಕೇಳಿ ಕಸ ತರ್ಕೊಂಡು ಒಳಗಡೆ ಏನಿದೆ ಅಂತ. ಅಡಿಗೆ ಮಾಡೋದಾಗ ಮಾತ್ರ ಸಿಮೆಂಟ್ ಇದು ಬಿಕ್ಕಿದೆಲ್ಲ ಬೊಗಡೈತೆ. ಮಮ್ಮ ಇದ್ದಾನಲ್ಲಿ. ಓಯ್ ನಮ್ಮ ತಾಯಿ ಇತ್ತಲ್ಲಿ, ತಾಯಿ ತಂದೆಲ್ಲ ಅಲ್ಲೇ ಇದಾರೆ. 18 ಜನ ಇದೆಯಪ್ಪ, 8 ರೂಮ್ ಇದಾವೆ. ಒಂದೇ ಒಂದು ಮಂಚ ಬಾಯ್ಕೊಂಡು ಪುಣ್ಯಾತ್ಮ ಬರ್ತಾನೆ, ಬದುಕಾಲ್ವಂತೆ, ಬದುಕಾನೆ. ಕಾರ್ಪೆಂಟರ್ ಪುಣ್ಯಾತ್ಮ ಪ್ರಸಾರಣ ಅಂತೇಳಿ ನಮ್ಗೆ ಮಂಚ ಮಾಡ್ಕೊಟ್ಟ ಮೊನ್ನೆ ಸರ್. ಹೊಸ ಮಂಚ ಬಂದಿದೆ ನೋಡಿ, ಅಲ್ಲೇ ಇಕ್ಕಿದ್ದೀವಿ. ನೀವೆಲ್ಲ ಏನಿಲ್ಲ, ಎಲ್ಲದಕ್ಕೂ ಸಾಲ ಮಾಡಿ ಮಕ್ಕಳ ಹಾಸ್ಟ್ಲಿಗೆ ಎಷ್ಟು ಅವ್ರು ಬಂದು ಜಾಸ್ತಿ ಹೊಡಿತಾರೆ. ನಿಮ್ಮನ್ನ ಅಂದಸಂಕ ಹೋಗ್ತೀರಿ, ಅವಾಗ ಗುದ್ದಾಡ್ತೀವಿ ಅಲ್ವಾ. ಮಕ್ಕಳು ಅಳುತ್ತವೆ ಅಂತ ಬರ್ತೀರಿ, ಮಕ್ಕಳು ಮಾತಾಡಲ್ಲ ಅಂತ. ಎಷ್ಟೋ ಮಕ್ಕಳು ಮಾತಾಡ್ತಾಯಿಲ್ಲ, ಎಷ್ಟೋ ಮಕ್ಕಳು ನಡೀತಿಲ್ಲ, ಎಷ್ಟೋ ಮಕ್ಕಳು ಮಕ್ಕಳೇ ಇಲ್ಲ. ಮಕ್ಕಳು ಅಳುತ್ತಂತ ಬರ್ತೀವಿ, ನಗು ಬರುತ್ತೆ. ನನಗೆ ಏನು ನಗು ಬರುತ್ತೆ, ಸಾಯಂಕಾಲಕ್ಕೂ ನಗಾಡ್ತೀವಿ ನಾವು. ಟಿವಿ ಹಾಕೋಣಲ್ಲ ನಾವು. ಇವಾಗ ಬರ್ತಾರೆ, ನಮ್ಮ ಮಗು ಅಳುತ್ತೆ ನೋಡಿ ಅಂತಾರೆ. ಏನು ಮಾಡೋದು, ಮಗು ಅಳುತ್ತೆ, ಮೊಬೈಲ್ ಕೊಟ್ಟಿರ್ತಾರೆ, ಸುಮ್ಮನೆ ಊಟ ಮಾಡುತ್ತೆ. ಮೆಸೇಜ್ ಬಂದು ಮೊಬೈಲ್ ಕಿತ್ತೆ ಅಂತ ಅಳುತ್ತದು ಅಲ್ಲ. ಇನ್ನು ಸ್ವಲ್ಪ ವಯಸ್ಸು ಹೋದ್ರೆ ಮೊಬೈಲ್ ಹೊಟ್ಟೆ ಮೇಲೆ ಇಕ್ಕಿಲ್ಲ, ಜೀವನೇ ಆಗಲ್ಲ, ಈಗ ಊಟನೇ ಮಾಡ್ತಿಲ್ವಂತೆ ಅಲ್ಲ. ನಾವು ಹೆಂಗ್ ಬಳಸ್ತೀವಿ ಡಿಪೆಂಡ್ ಆಗ್ತದೆ. ಕರೆಕ್ಟನಮ್ಮ, ನಾವು ಹೆಂಗ್ ಬೆಳಿತೀವಿ ಅಂತ ಡಿಪೆಂಡ್ ಆಗ್ತದೆ. ಇದೇ ನಮ್ಮ ಮನೆ. 2 ರೂಪಾಯಿ ಕೂಲಿ, ನಮ್ಮ ಅಪ್ಪ 2 ರೂಪಾಯಿ ಸಂಬಳ, ನಾನು 18 ರೂಪಾಯಿ ಗಣೇಶ ಕೆಲಸ ಮಾಡಿ ಕುಡಿತಾರೆ ಅಂತಿರಲ್ರಿ. ನಾನು ತಿನ್ನ ಅನ್ಸೋದು ಎಣ್ಣೆ ಹೆಂಗಿದ್ ಬಿಡಂಗಿದ್ ನೋಡಿಲ್ಲ ನಾವು. ಲಾರಿ ಡ್ರೈವರ್, ಬಸ್ ಡ್ರೈವರ್, ನಾನು ವೆಲ್ಡಿಂಗ್ ಶಾಪ್ ಕಸ ಮಾಡ್ತೀವಿ ನಾವು. ಕಸನ ಹೊಡಿತೀವಿ, ಲೋಡ ಅಂತ ಓದಿ, ನಾವೆಲ್ಲ ಓದಿ ಕಂಡ್ರಯ್ಯ. ನಮ್ಮನೆ ಎಲ್ಲರೂ ಓದಿದ್ವಿ ನಾವು. ಓದಾರ ಕಾಣ್ತೀವಿ, ಓದಾರ ಕಾಣಲ್ವಾ? ನಾವು ಓದಿರಯ್ಯ, ನಮಗೆ ಓದೋ ತರಕ್ಕೆ ಬರುತ್ತೆ. ಎಷ್ಟೇ ಓದಿರು ಕಲಿತಾ ಇರ್ಬೇಕಂತೆ. ಓದಿ ಅಂತ ಹೇಳ್ಕೇಬಾರ್ದು, ಬೆಳೆದು ಹೇಳ್ಕೇಬಾರ್ದು. ಬರ್ತಾರಲ್ಲಿ ಸಿಂಪಲ್ ನಮ್ಮ ಅಮ್ಮ ಅಂತ, ಮಗ ಡಿಗ್ರಿ ಮಾಡಾನೆ, ಮದುವೆ ಮಾಡ್ಬೇಕು, ಭಾಳ ಏನ್ ಕೆಲಸ ಮಾಡಿ ಚೂರು ಕುಡಿತಾನೆ ಅಂತ ಹೇಳ್ಕೊಂತಾರೆ ಈಸಿಯಾಗಿ. ಹೊಡಿತಾನೆ ಅಂತ. ಒಂದು ತಾಯಿ ಇದೆ ಒಳಗಡೆ, ಒಂದು ತಾಯಿ ಇದೆ. ಹೆಣ್ಮಕ್ಳು ಎದಿ ಬದ್ದಾರಂತೆ, ನಗದಲ್ಲ ತಂಗಿ, ಹೆಣ್ಮಕ್ಳು ಎದಿ ತಾಯಿ ಒಳಗಡೆ ಸಾಕಣಿ ನಾನು ಎದಿ ಬದ್ದಾರಂತೆ. ಗಂಡ್ಮಕ್ಳು ಇದಾರಂತ, ಸುಮಾರು ಜನ ಇದಾರಂತ ಒಳಗಡೆ. ಅವರೇ ನಿಮ್ಮ ಅಪ್ಪ ಅಮ್ಮ ಫಸ್ಟ್ ಅನ್ನ ಹಾಕಿ. ನೀವೆಷ್ಟೇ ಕೋಟಿ ಬೆಳೆದ್ರಿ ಏನು ಪ್ರಯೋಜನಕ್ಕಿಲ್ಲ, ಯಾವ ಮನೆಗೆ ಪ್ರಯೋಜನಕ್ಕಿಲ್ಲ. ಯಾವನ್ ಎಷ್ಟೇ ಕೋಟಿ ಬೆಳೆದ್ರಲ್ಲ, ಯಾವನು ಮನೆ ಒಳಗೆ ಉಣಲ್ಲ. ಎಲ್ಲ ಹುಚ್ಚಿಗ ದೊಡ್ಡ ಮನೆ ಕಟ್ಟಬೇಕು. ಅಪ್ಪ ಅಮ್ಮ ಸಾಕಲು ಪರವಾಗಿಲ್ಲ, ಆರೋಗ್ಯ ಸೇರಿ ಪರವಾಗಿಲ್ಲ. ದೊಡ್ಡ ಕಾತಾಗಬೇಕು, ಜಲ್ದಿ ಹೋಗಿ ನಿಧಾನಕ್ಕೆ ಹೋಗ್ರಿ ಮನೆಗೆ, ಏನಾಗಲ್ಲ ಆಯ್ತಾ. ದಯವಿಟ್ಟು ನಾನು ನನ್ನದು ನನ್ನಿಂದಲೇ ಆ ಆಂಬವ ಬಿಟ್ಟು ನಿಮ್ಮ ಮನೆಗೆ ಬನ್ನಿ. ನಿಮ್ಮ ಅಪ್ಪ ಅಮ್ಮ ಮುಂದೆ ತೋರಿಸಿ, ಯಾರು ಕೇಳಲ್ಲ. ಅದು ಬಿಟ್ಟು ಬಂದು ದೇವ್ರ ಮುಂದೆ ಬೆಳ್ಕೊಂಡೋಗಿ ಕೇಳ್ಕೊಳ್ಳಿ. ಒಳ್ಳೆ ಮಗುವಾಲಿ, ಒಳ್ಳೆ ಗಂಡ ಸಿಕ್ಲಿ, ಒಳ್ಳೆ ಹೆಂಡತಿ ಸಿಕ್ಲಿ, ಒಳ್ಳೆ ಸಂಸ್ಕಾರ ಸಿಕ್ಲಿ ಅಂತ. ಮಕ್ಕಳೆಲ್ಲ ಅಂತ ಯಾರು ಬಂದಿದ್ದೀರಾ? ನನ್ಗೆ 5 ವರ್ಷ ಮಗ, 10 ವರ್ಷ ಮಗ, ಚಿರಂಜೀವಿ ದುರ್ಗ ಅಂತ 5 ವರ್ಷ ಕೊಡ್ತಾನು, ದೊರೆದುರ್ಗ ಅಂತ 10 ವರ್ಷ ಕೊಡ್ತಾನು. ಗೊತ್ತಿರುತ್ತೆ ನಿಮ್ಗೆ. ಮೊನ್ನೆ 22ನೇ ತಾರೀಕು ದೊಡ್ಡ ಮಗಂದು, 7ನೇ ತಾರೀಕು ಇದೇ ತಿಂಗಳು 7ನೇ ತಾರೀಕು ಚಿಕ್ಕ ಮಗನ ದೊಡ್ಡ ಹುಟ್ಟಹಬ್ಬದ ಸೇವೆ ಮಾಡಿದೀವಿ ಅಂತ. 4 ಜನ ಸಹಾಯ ಮಾಡಿ, 4 ಜನಕ್ಕೆ ಅನುಕೂಲ ಮಾಡಿ. ರಸ್ತೆಗೆ ಹೋಗ್ತಿರಲ್ಲ, 1000 ರೂಪಾಯಿ ಕೊಟ್ಟು ಬಿಲ್ ತಗೊಂಡು ಊಟ ಬಿಟ್ಟು ಬರೋ ಬದಲು ನೀಟಾಗಿ ಊಟ ಮಾಡ್ಕೊಂಡು ಬನ್ನಿ. ಒಂದು 100 ರೂಪಾಯಿ ಕಮ್ಮಿ ಊಟ ಮಾಡಿ, ಅದೇ 100 ರೂಪಾಯಿ ಆಚರಣೆ ಯಾರು ಅಂದ್ರಿಗೆ ರುದ್ರಿಗೆ ಕೊಡಿ, ಪುಣ್ಯ ಬರುತ್ತೆ ಅಲ್ವಾ. ಹೋಗಿ ಎಲ್ಲ ಡ್ಯಾನ್ಸ್ ಹೊಡೆದು ಎಲ್ಲ ದುಡ್ಡು ಖಾಲಿ ಮಾಡೋ ಬದಲು ಒಂದು 4 ಲಕ್ಷ ತೊಳಿ, 100 ರೂಪಾಯಿ ಕೊಟ್ಟು 4 ಬಸ್ಸಿಟ್ಟು ರಸ್ತೆಗೆ ಯಾರು ಮಲಗಿರ್ತಾರೆ, ಹಾಸ್ಕಿಲ್ದಂಗೆ ಒದಗಿಲ್ದಂಗೆ ಮಕ್ಕಳ ಮನುಷ್ಯ ನಡ್ತಾ ಇರ್ತಾರೆ, ಸೀಟ್ ಇರಲ್ಲ, ಅವ್ರಿಗೊಂದು ಬೆಡ್ಶೀಟ್ ಕೊಡಿ. ನಿಮ್ಮ ಮಕ್ಕಳು ಬರ್ತಡೇ ಮಾಡಿ, ಕೇಕ್ ಕಟ್ ಮಾಡಿ, ಸೆಲೆಬ್ರೇಷನ್ ಮಾಡೋ ಏನು ಕುಂದಾಡ ಬದಲು ನಿಮ್ಮ ಗ್ರಾಮದಲ್ಲಿ ಯಾರು ಬಡೋದ್ರೆ ಅವ್ರಿಗೆ 2 ಸೀಟ್ ಕೊಡಿಸಿ. ಅಥವಾ ಯಾರಿಗೊಬ್ರು ಸ್ಕೂಲ್ ಮಕ್ಳಿಗೆ ಫೀಸ್ ಕಟ್ಟಿ. ಇನ್ನ ಹ್ಯಾಪಿ ನ್ಯೂ ಇಯರ್ ಬಂತಲ್ಲಪ್ಪ ನಿಮ್ದು, ಇನ್ನು ಹ್ಯಾಪಿ ನ್ಯೂ ಇಯರ್ ಕುಡಿದು ಕುಯ್ಯಾರ್ಬಿಟ್ಟು ಪಟಾಕಿ ಹೊಡೆದ್ಬಿಟ್ರೆ ನಿಮ್ಗೆ ಎಲ್ಲ ಬಂದ್ಬಿಡುತ್ತೆ. ಅವತ್ತು ಏನ್ ಮಾಡ್ತೀರಾ, ಪಟಾಕಿ ಹೊಡೆದು 4 ಜನ ತೊಂದರೆ ಕೊಡೋ ಬದಲು, ಅಥವಾ ಯಾರಿಗಾರ ತಪ್ಪನಿ ಪಟಾಕಿ ಎಸೆ ಬದಲು, ಬಾಂಡೆ ಎಸೆ ಬದಲು ಏನ್ ಮಾಡ್ತೀರಾ ಅಂದ್ರೆ ಅವತ್ತೊಂದು ಸಂಘ ಮಾಡ್ಕೊಳ್ಳಿ. ನಿಮ್ಮ ಊರಲ್ಲಿ ಯಾರು ತುಂಬಾ ಬಡೋದ್ರೆ ಅಲ್ಲಿ ಸೀಟ್ ಕೊಡ್ಸಿ. ಹ್ಯಾಪಿ ನ್ಯೂ ಇಯರ್ ಬರ್ತಂತ. ಯುಗಾದಿ ಹಬ್ಬ ಕಂಡ್ರೆ ನಮ್ದು ಹಬ್ಬ, ಬೇರೆ ಯಾವ್ದು ಹಬ್ಬ ಮಾಡಿ ಸೆಲೆಬ್ರೇಟ್. ದಯವಿಟ್ಟು ನಿಮಗೆ ಏನಂತ ಇಷ್ಟೇ ಕೊಡ್ಬಿಟ್ಟು ಬಾಟ್ಲಿ ಹಚ್ತೀರಾ, ನಿಮ್ಗೊಂದೇ ಸ್ಯಾರ ಎಸಿತಾರೆ ಬಾಟ್ಲಿ ಅಲ್ವಾ. ಈ ವರ್ಷ ಯಾರು ಸತ್ತಾರ, ಈ ವರ್ಷ ಕೈ ಕಾಮುಕೊಂಡು ಯಾರು ಇಷ್ಟ ನೋವಾಗಿದೆ, ಯಾರು ಕೊಡಕ್ಕಾಗತ್ತಾ? ಏನೋ ಹೊಸ ವರ್ಷ ಬರುತ್ತಂತ ಯಾರೋ ಕ್ಯಾಲೆಂಡರ್ ಹಬ್ಬ ಮಾಡ್ಕೊಂಡ್ರೆ ಪುಣ್ಯಾತ್ಮ ಅವ್ರಿಗೆ ಹಬ್ಬಿಲ್ಲ ಅಂತ ಜೋರ ಮಾಡ್ಕೊಂತಾರ ಅವರೆಲ್ಲ ಎಲ್ಲ ದೇಶದಲ್ಲಿ. ಇವ್ರು ನಮ್ಮಲ್ಲಿ ಇಲ್ಲಿ ಕೂಡ ಕುಯ್ಯಾಡೋದು. ಯುಗಾದಿ ಹಬ್ಬ ಬಂದು ಒಬ್ರು ಮೆಸೇಜ್ ಹಾಕಿರಲ್ಲ, ಒಬ್ರು ರಂಗೋಲಿ ಬಿಟ್ಟಿರಲ್ಲ, ಒಬ್ರು ಮಾನ್ಸಪ್ ಕಟ್ಟಿರಲ್ಲ ಅಲ್ವಾ. ಹ್ಯಾಪಿ ನ್ಯೂ ಇಯರ್ ಬಂತು, ಏನು ಹಬ್ಬ ಅಲ್ಲೇ ಮೊನ್ನೆ ಯಾರು ಹೇಳ್ತಾರೆ ಹ್ಯಾಪಿ ನ್ಯೂ ಇಯರ್ ಎಲ್ಲೋಗೋಣ ಅಂತ. ಹಬ್ಬ ಎಲ್ಲಿಗಾರ ಹೋಗಿ ಪರ ನಿಮ್ಮ ಮನೆಗೆ ಹೋಗಿ ವಾಪಸ್. ಇಲ್ಲಾಂದ್ರೆ ಏನ್ ಮಾಡ್ತಾರೆ ಗೊತ್ತಾ, ಪಟಾಕಿ ಕುಡಿದು ಹೊರಬಿಟ್ಟು ಎಣ್ಣೆ ಕುಡಿದು ರೋಡಾಗ ಅಲ್ಲೇ ಟ್ರೈನಿಗೆ ಸಿಕ್ಕಿ ಯಾರು ಮಾಡ್ಕೊಂಡು ಸತ್ತಾಬಿಟ್ಟಿರ ನಿಮ್ಮ ಹೆಂಡತಿ ಮಕ್ಕಳು ಏನಾಗ್ತಾರೆ ಅಲ್ವಾ. ಕುಡಿದು ಕುಯ್ಯಾಡಿ ಬಾಟ್ಲಿ ಹಚ್ಬಿಟ್ಟು ರೋಡಾಗ ಹೋಗ್ಬಿಟ್ರೆ ಸಾಕು, ಬಂದ್ಬಿಡುತ್ತೆ. 12 ಗಂಟೆ ಮೇಲೆ ಅವತ್ತು ಹೋಗಂಗೇಲ್ ಬಿಡಿ ಕಾರ್ ತಗೊಂಡು ರೋಡಾಗ ಎಲ್ಲ ಹೋಗಂಗೇಲ್, ಯಾವನ್ ಕಟ್ಕೊಂಡು ಆಂಬುಲೆನ್ಸ್ ಬಿಡಲ್ಲ, ಕುಡಿಯೋದೇ ಅಲ್ವಾ. ನಿಮ್ಮನೆ ಕಷ್ಟ ಬರೋದೇ ಇಲ್ಲ, ನಿಮ್ಮನೆಗೆ ಬರೋದೇ ಇಲ್ಲ. ನಿಮಗೆ ವಿನಂತಿ ಇಷ್ಟೇ, ಗಂಡರ ಬಗ್ಗೆ ಮಾತಾಡ್ಬೇಡಿ, ಬೇರೆ ಮನೆ ಬಗ್ಗೆ ನೋಡ್ಬೇಡಿ. ಅಥವಾ ಅವ್ರ ಕಷ್ಟ ಇರುತ್ತೆ, ಅವ್ರಿಗೇನೋ ಹುಷಾರಿರಲ್ಲ, ಅವ್ರೇನೋ ಮಾಡ್ಕೊಂತಾರೆ. ನಿಮ್ಮಲ್ಲಿ ವಿನಂತಿ ಇಷ್ಟೇ, ನಿಮ್ಮನೆ ಗುಂಡುಗಳನ್ನ ಮುಚ್ಕೊಳ್ಳಿ. ಇದು ಯಾಕೆ ಹೇಳ್ತಿದೀವಿ ಅಂದ್ರೆ, ಸೇವೆ ಮಾಡೋದು ಬಿಟ್ಟು ಯಾಕೆ ಅಂತ ಕೇಳಿರೋಬ್ರು. ಯಾಕೆಂದ್ರೆ ಒಂದು 70 ವರ್ಷ ಅಜ್ಜಿನ ಎತ್ಕೊಂಬತ್ತೀವಿ, 70 ಅಜ್ಜಿನ ಎತ್ಕೊಂಬತ್ತೀವಿ ನಾವು. ಮೆಸಾಕಿದ್ರೆ ನಮ್ಗೆ ಹೆಂಗ್ಸು ಮುಟ್ತಾರ ಅಂತ ಆಂಬುಲೆನ್ಸ್ ಕರ್ಕೊಂಬರೋದು ಮೆಸ ಹಾಕದೆ ನೀವು. ಇಲ್ಲಿ ಯಾರು ಮುಟ್ಟಂಗಿಲ್ಲ, ಈಗ ಹುಷಾರಿಲ್ಲ, ನೀವು ಮಗಳು ಮುಟ್ಟಂಗಿಲ್ಲ, ಈಗ ಮಗಳ ಕಷ್ಟ ಬಂದಲ್ಲ ಅಂತ ಮುಟ್ಬಿಟ್ಟು ಸಾಕೀಗ ನಿಮ್ ಕಣ್ಣೆಲ್ಲ ಅಲೆ ಕೆಪ್ಪವು ಏನೋ ಆಗ್ಬಿಡ್ತವೆ. ನಿಮ್ಮ ಮನೆಗೆ ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡಿ. ಪ್ರಸಾದ ಕೊಡ್ತೀನಿ ಕೊನೆಯದಾಗಿ, ದಯವಿಟ್ಟು ಪ್ರಸಾದ ಎಸ್ತೋಗ್ಬೇಡಿ. ಬೇಕಾದ್ರೆ ತಗೊಳ್ಳಿ, ಬೇಡವಾದ ಇಲ್ಲೇ ಬಿಟ್ಟು ಹೋಗಿ. ಚೆನ್ನಾಗಿರೋ ಅಂತಕ್ಕಂಥವ್ರು ಅಲ್ಲಿ ಪೇಪರ್ ಎಸ್ಬಿಟ್ಟು ಕೈ ತಗೊಳ್ಳಿ. ನೀರನ್ನ ಕಮ್ಮಿ ಯೂಸ್ ಮಾಡಿ. ನಮಗೆ
ನೀರ್ ಬರೋಂತ ಮಳೆ ಏನಾಗಿಲ್ಲ, ಎಲ್ಲ ಪುಣ್ಯ ಮಳೆ ಬರ್ತಾ ಇದೆ. ಆಯ್ತಾ? ಹ್ಯಾಂಡಿಕ್ಯಾಪ್ ಪೇಷಂಟ್ ಇದ್ರೆ ಇಲ್ಲಿ ಬಂದು ಏನು ಹೇಳ್ಬೇಡಿ, ಹ್ಯಾಂಡಿಕ್ಯಾಪ್ ಪೇಷಂಟ್ ಕುಂಡಿಸಿ ಅವ್ರ ಕಡೆ ಯಾರು ಬಂದು ನೋಡಬೇಕು. ಉದಾಹರಣೆ ಲಾಸ್ಟ್ ಹೇಳ್ತೀನಿ ಕೊನೆಯದಾಗಿ, ನಿನ್ನೆ ಬಂದಾರೆ ಅಪ್ಪಂಗೆ ಗಂಡು ಕಾಯಲ್ಲ ಅಂತಕ್ಕಂಥ ದೇವಸ್ಥಾನಕ್ಕೆ ಬರ್ಬೇಡಿ. ಒಂದ್ ವೇಳೆ ಬಂದ್ರೆ ದೇವ್ರ ನಮಸ್ಕಾರ ಮಾಡ್ಕೊಳ್ಳಿ. ಒಂದ್ ವೇಳೆ ಸಣ್ಣ ಒಂದು ಹಳ್ಳ ಹರಿತಾ ಇದೆ, ಪುಣ್ಯದ ಹಳ್ಳ ಯಾವುದೇ ಹರಿತಿಗೆಲ್ಲ ನಿಂತೋಗ್ಬಿಡುತ್ತೆ, ಅಲ್ಲಿ ಕಾರಣಾಂತರದಿಂದ ರಸ್ತೆ ಬ್ಲಾಕ್ ಆಗಿದೆ, ಯಾರೋ ಪುಣ್ಯಾತ್ಮರು ಬೇರೆ ಹಾಕೊಂಡ್ಯಾರೆ. ಇನ್ನು ಸಂಬಂಧಪಟ್ಟರೆ ಸುದ್ದಿ ಮುಡಿಸಿದೀವಿ, ಇನ್ನು ಬರೋದಾಗಿದ್ದಾರೆ, ಇನ್ನು ಬಂದಿಲ್ಲ, ಕೆಲವು ಬಂದಿದ್ದಾರೆ, ಕೆಲವು ಬರ್ತೀವಿ ಅನ್ನೋದಾಗಿದ್ದಾರೆ. ನಿಮ್ಗೆ ಗೊತ್ತಿರುತ್ತೆ ಒಳ್ಳೆ ಕೆಲಸ ಮಾಡ್ತಾರೆ, ಯಾರು ಬೇಕಾದ್ರೂ ಬಂದು ಸಹಾಯ ಮಾಡಲ್ಲ ಅಂತ. ಆಯ್ತಾ? ಒಂದ್ ವೇಳೆ ಆಂಬುಲೆನ್ಸ್ ಅಲ್ಲಿ ಇಲ್ಲಿ ಕಾರ ಬಂದು ಆ ಕಡೆ ಆಚೆ ಇದ್ರೆ ನಿಮ್ಮ ತಂದೆ ತಾಯಿಗಳು ನೀವು ಕರ್ಕೊಂಬರಾಗಿದ್ರೆ ಮಾತ್ರ ಬನ್ನಿ. ಪೇಷಂಟ್ಗಳು ಕರ್ಕೊಂಬಂದ್ರೆ ಅವ್ರು ಎತ್ಕೊಂಡ್ ಬರ್ತೀನಿ ಅಂತಕ್ಕಂಥ ಬನ್ನಿ. ಎತ್ಕೊಂಬರಕ್ಕಾಗಲ್ಲ ಅಂದ್ರೆ ಕಾಯಂತರ ಬನ್ನಿ. ಎತ್ಕೊಂಡು ಬರೋಕ್ಕಾಗಲ್ಲ, ಕಾಯಕ್ಕೆ ಹೋಗಲ್ಲ ಅಂತ ಬರ್ಬೇಡಿ. ಸುಮಾರು ಹೆಂಗೆ ಮಾಡ್ಬಿಟ್ಟಾರೆ. ಮೊನ್ನೆ ಒಂದ್ಸಲ ಹೆಂಗೆ ಬಂದು 3 ಜನ ಹೆಣ್ಮಕ್ಳು ಕುದಾರ್ಕೊಂಡು ಹೋದ್ರು. ಮೊನ್ನೆ ಒಂದು ಒಮ್ಮರು ಮುಂಚ್ಕೊಂಡು ಪಡಿಕೊಂಡೇ ಹೋದ್ರು. ಅಮ್ಮ ಮಕ್ಕಳು ಬಂದಾರಂತೆ, ಎತ್ಕೊಂಡ್ ಬರೋಕ್ಕಾಗಲ್ಲ ಅಂತ. ನಿಮ್ಮ ಮಕ್ಳು ಏನ್ ಮಾಡ್ತಿರ್ತಾರೆ ಮನೆಗೆ? ಯಾರು ಇರ್ತಾರೆ ಮಕ್ಳು ಮನೆ ಕರ್ಕೊಂಬನಿ. ಒಂದ್ ವೇಳೆ ಯಾರು ಇಲ್ಲ ನಮಗೆ ಅಂತಕ್ಕಂಥ ನಾವೇ ಬರ್ತೀವಿ, ಕಾಯ್ಬೇಕು ನಮ್ಮನ್ನ ಅಂತ ಬರ್ಲೇಬೇಡಿ ದೇವಸ್ಥಾನಕ್ಕೆ. ಗೊತ್ತಾಗ್ತದಾ? ಇದು ಅದಕ್ಕೆ ಲೆವೆಲ್ ಆದ ಮೇಲೆ ಫೋನ್ ನಂಬರ್ ಕೊಡಿ. ಸ್ವಾಮಿಯರ್ ಇದ್ದಾರೆ, ಎಷ್ಟು ಬರ್ತಾರೆ ಅಂದ್ರೆ ಸ್ವಾಮಿಯರ್ ಕೇಳೋ ತಪ್ಪಲ್ಲ. ಸ್ವಾಮಿಯರ್ ನಿಮ್ಮ ಸ್ವಾಮಿಯರ್ ನಿಮ್ಮನೆ ಆಗಿರಲ್ಲ. ಎಷ್ಟು ಬರ್ತಾರೆ, ಯಾಕೋ ಇದ್ದಾರೆ ಎಲ್ಲ ಕೇಳೋ ಅವಶ್ಯಕತೆ ನಿಮ್ಗಿಲ್ಲ. ಕಾಯಂತರ ಇದ್ರೆ ಬನ್ನಿ, ಹೌದಾ? ಮತ್ತೆ ಹ್ಯಾಂಡಿಕ್ಯಾಪ್ ಪೇಷಂಟ್ ಬಂದಿದ್ರೆ ಅಲ್ಲಿ ಕಲ್ ಮೇಲೆ ಕುಂಡಿಸಿ ಆ ಕಡೆ ಬಂದು ಕ್ಯೂ ನಿಂತ್ಕೊಳ್ಳಿ. ನಾವು ಕೊಡ್ತೀವಿ ಪ್ರಸಾದ. ಅರ್ಜೆಂಟ್ ಮಾಡಂಗಿದ್ರೆ ದಯವಿಟ್ಟು ನನಗೆ ಹೋಗಿ. ಯಾಕೆಂದ್ರೆ ನೀವು ಒಬ್ಬರೇ ಅಲ್ಲ, ಈಗ ಒಂದು ಗಂಟೆ ಒಂದ್ ಹೆಂಡಿಗೆ ಡೈವರ್ಸ್ ಮಗು ಅಳುತ್ತೆ ಅಂತೀರಿ, ಈಗೆಲ್ಲ ಸಾವಿರಾರು ಜನ ಓದಿದ್ದಾರೆ, ಸಾಕಷ್ಟು ಕಷ್ಟ ಇರುತ್ತೆ. ದಯವಿಟ್ಟು ಸಹಕರಿಸಿ, ಸಹಕಾರ ಮಾಡೋರು ನಂಬಿಕೆ ಮಾತ್ರ ದೇವಸ್ಥಾನಕ್ಕೆ ಬನ್ನಿಯಪ್ಪ. ಯಾರು ನಂಬಕ್ಕಾಗಲ್ಲ, ನಂಬಿಸ್ತೀರಾ ಅಂತ ಬರ್ಬೇಡಿ, ನಂಬಿಸಕ್ಕಾಗಲ್ಲ. ಯಾಕೆಂದ್ರೆ ನಮ್ದವ್ರನ್ನೇ ಸೇವ್ ಮಾಡೋಕ್ಕಾಗ್ತಾ ಇಲ್ಲ. ಕರೆಕ್ಟೇನಕ್ಕ? ಏನ್ ಗೊತ್ತಾಗ ದಿನಕ್ಕೆ ಒಬ್ಬರೇ ಬರ್ತಾರೆ ಕಣಕ, ಲೇಟ್ ಆಗುತ್ತಾ ಅಂತಾರೆ. ಮೊನ್ನೆ ಯಾರೋ ಬಂದ ಪುಣ್ಯಕ್ಕೆ ಇಲ್ಲಿ ನೀರಿಕ್ಕಲ್ವಾ ಅಂತಾಳೆ ನಮ್ಮನ್ನು. ಒಳಗೊಬ್ಬ ಫ್ಯಾನ್ ಹಾಕು ಅಂತ ನಾವನೊಬ್ಬ ಕರೆಂಟೇ ಇರಲ್ಲ. ಇದ್ದಂತ ಮಕ್ಕಳು ತಲೆ ಕೆಟ್ಟು ಬರ್ತಾರೆ ಅಂದ್ರೆ ಸಂಸ್ಕಾರ ಸಂಸ್ಕೃತಿ ಏನು ಗೊತ್ತೇ ಅಂತ ಬರ್ತಾರೆ. ಲೇಟ್ ಆಗುತ್ತಾ ಅಂದ್ರೆ ದೇವ್ರು ಏನ್ ಮಾಡುತ್ತೆ? ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾರೆ. ಬತ್ತಂಗೆ ಸನ್ಮಾನ ಮಾಡ್ತಾರ, ಚಟ ಕಟ್ತೀವಿ ಒಬ್ಬರೇ ಹೊಡೋಗ್ತಾರಲ್ಲ. ಕೊರೋನಾ ಬಂದ ಎಲ್ಲ ಬಾಲ ಹಾಕೊಂಡಿದ್ರು ಅಲ್ವಾ? ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಹೋಗಿ. ಕೊನೆಯದಾಗಿ ದಯವಿಟ್ಟು ಹೋಗಕ್ಕೆ ವಾಪಸ್ ನಿಧಾನಕ್ಕೆ ಹೋಗಿ. ಸಾಕಷ್ಟು ಆಕ್ಸಿಡೆಂಟ್ಗಳು ನೀವು ಕೇಳಿರ್ತೀರ. ನಿಮ್ಮ ವಾಹನಗಳ ಬಗ್ಗೆ ಎಚ್ಚರವಿರಲಿ, ನಿಮ್ಮ ಡ್ರೈವರ್ ಬಗ್ಗೆ ನಿಮಗೆ ಗಮನವಿರಲಿ. ಡ್ರೈವರ್ಗೆ ಹೇಳಿ ನಿಮ್ದು ಕುಟುಂಬ ಇದೆ, ನಮ್ದು ಕುಟುಂಬ ಇದೆ ಅಂತ. ಅವನು ಡಿಜೆ ಹಾಕಿ ನೀವು ಡ್ಯಾನ್ಸ್ ಮಾಡಬೇಡಿ. ನಾನು ಡ್ರೈವರೇ, ನಾನು 10 ವರ್ಷ ಡ್ರೈವರ್ ಮಾಡ್ತಿದ್ದೆ. ನನ್ ಬಂದು ಕೇಳ್ತಿದ್ದು ಅವಾಗ ಕ್ಯಾಸೆಟ್ ನಮ್ ಬಂದು ಕೇಳ್ತಿದ್ದಕ್ಕೆ ಈ ಪ್ಯಾಸೆಂಜರ್ ಬಂದು ಕೇಳ್ತಿದ್ದು ಗಾಡಿ ಮನೆ ಬರ್ತಾ ವಾಪಸ್ ಕೇಳ್ತಿರ್ಲಿಲ್ಲ. ಡಕ್ ಚೆನ್ನಾಗ್ ಬರುತ್ತಾ ಅನ್ನೋರು. ಇದೇ ನಂಗೆ ಅಭ್ಯಾಸ ಆಗಿದೆ. ಅವ್ನು ಡಕ್ ಹಾಕೊಂಡು ಕುಣಿಸ್ತಾ ಇರ್ತಾನೆ, ನೀವು ಕುಣಿದು ಬುದ್ಧಿಗಳು ಬಾಯ್ ಬಡ್ಕೋಬಾರ್ದು. ದಯವಿಟ್ಟು ಯೋಚನೆ ಮಾಡಿ. ಹಾಡ್ ಹಾಕೊಳ್ಳಿ, ನಿಮ್ ಕಿವಿಗೆ ಇಂಪಾಗಿರೋ ಮಾತ್ರ ಡ್ಯಾನ್ಸ್ ಹೊಡತಾರ ಅಲ್ಲ. ಆಯ್ತಾ? ಮದುವೆ ಮಾಡ್ಕೊಳ್ಳಿ, ಚೋಟ ಡ್ಯಾನ್ಸ್ ಹೊಡೋದು ದಯವಿಟ್ಟು ಹೊಡಂಗಲ್ಲ. ಸಂಸಾರ ಮಾಡಂಗ್ ಮದುವೆ ಮಾಡ್ಕೊಳ್ಳಿ. ಅದಾಯ್ತಾ? ಜಾತಿ ಅನ್ಬೇಡಿಯಪ್ಪ, ಇದೊಂದು ಬಿಟ್ಬಿಡಿ. ನಮ್ ದೇಶದ ಇದೊಂದು ತೆಗಿಬೇಕು, ಜಾತಿ ದೇವನ್ನ. ಜಾತಿ ಅನ್ಬೇಡಿ, ಅವ್ರು ಬರಂಗಿಲ್ಲ ಇವ್ರು ಬರಂಗಿಲ್ಲ ಅನ್ಬೇಡಿ. ಅಕ್ಕಿಯ ಜಾತಿ ಬೆಲ್ಲ ಜಾತಿ ಗೊತ್ತಿಲ್ಲ, ಲಾಸ್ಟ್ಗೆ ಹೋಗ್ತಿರ್ಲ ಅದೇ ಜಾತಿ ಗೊತ್ತ ಯಾರಿಗಾರ? ಇದು ಒಂದೇ ಜಾತಿ, ಇಲ್ಲಿಗೆ ಎಸೆಯೋದು. ಲಾಸ್ಟಿಗೆ ಎಸಿತಾರೆ ನಿಧಾನಕ್ಕೆ ಹೋಗಿ. ಆಮೇಲೆ ಸೈಟ್ ತಂಡಿಲ್ಲ, ಮನೆ ಕಟ್ಟಿಲ್ಲ, ಯಾರು ಅನ್ಕೊಳ್ತೀರಾ? ಸೈಟ್ ಯಾರೋ ತಂಡಿಲ್ಲ, ಕೈ ಐತಿ. ಸೈಟ್ ಯಾರ್ಯಾರು ಸೈಟ್ ಇದೆ ಗೊತ್ತಿದೆ ನಿಮ್ಗೆ? ನಂದೊಂದು ಸೈಟ್ ಫಿಕ್ಸ್ ಆಯ್ತು ಆಲ್ರೆಡಿ. ದುಡ್ಡಿಲ್ಲ ಗಿಡ್ಡಿಲ್ಲ ಎಲ್ಲರೂ ಫಿಕ್ಸ್ ಆಯ್ತು. ಇವ್ರಿಗೆ ಗೊತ್ತಿರಲ್ಲ. ಲಕ್ಷಾಂತರ ರೂಪಾಯಿ ಮನೆ ಕಟ್ಟಿ, ಕೋಟಿ ಮನೆ ಕಟ್ಟಿ, ಮನೆಯೊಳಗೆ ಬಾಳ ಕಂಡ್ರು, ಮನೆ ಹೋಗ ಸೀಟ್ ಹಾಕೊಂಡ್ರು, ಮನೆ ಹಾಕೊಂಡ್ರು. ನಾವ್ ಕರೆಂಟ್ ಕಂಡಾರಲ್ಲ, ಸೂಪರ್ ಬಾಳ್ರಯ್ಯ, ಯಾವ್ದೇ ಕಾಲ ಇಲ್ದಂಗೆ. ಅದಾ ಯಾರು ಫಿಕ್ಸ್ ಆಯ್ತು ಕೈ? ಯಾರಿಗಾರು ಗೊತ್ತಾ ಸೈಟ್ ಎಲ್ಲಿದೆ ಅಂತ? 6-3 ದುಡ್ಡಿಲ್ಲ ಗಿಡ್ಡಿಲ್ಲ, ಕೈ ತಗೊಂಡ್ಬರ್ತಾರೆ. ಒಡವೆ ಬಿಡಿ ಹಾಕಿ ಬೆಳ್ಳೆ ಕಟ್ ಮಾಡ್ತಾರೆ ಕಂಡ್ರಪ್ಪ. ಇದಾರ್ಕ್ ಹೋಗಿ. ಆಯ್ತಾ? ಪ್ರಸಾದ ಕೊಡ್ತೀನಿ, ದಯವಿಟ್ಟು ಪ್ರಸಾದ ಹೇಳ್ಬೇಡಿ. ಬನ್ನಿ ಬನ್ನಿ. ಮುಂದೆ ಹಿಡ್ಕೊಳ್ಳಿ. 2 ಕಾಲು ಹಿಡ್ಕೋಬೇಕಂದ್ರೆ ಇಟ್ಕೊಂಡ್ರೆ ಎಲ್ಲಿ ಇರುತ್ತಿಲ್ಲ. ಬಾಂಟಿ ಮುಂದೆ ಬನ್ನಿ. ಒಂದಿಬ್ರು ಒಬ್ಬರು ಗ್ಯಾಪ್ ಆ ಕಡೆ ಕೊಡಿ. ಗುರುಗಳು ನೋಡ್ಬೇಕು, ಸ್ವಾಮಿ ನೋಡ್ಬೇಕು ಅಂದ್ರೆ ಕೆಲವು ಕಮ್ಮಿ ಜನ ನೋಡ್ಬೇಕಾ? 20 ಬೈಕಿನ ನಾನು ಬೈತೀನಿ, ಆಮೇಲೆ ಗುರುಗಳು ಕರೆಸ್ತೀನಿ. ನೋಡಿ, ಯಾರ್ಯಾರು ದೂರದಿಂದ ಬಂದಿದ್ದೀರಿ, ಯಾರು ಜೇಪಟ್ಟು ಬಂದಿರಿ, ಲೇಟ್ ಆಗುತ್ತೆ ಅನ್ನೋದಕ್ಕಿಂತ ಮೊದಲು ಇಲ್ಲಿ ನಂಬಿಕೆ ಒಂದೇ ಪವಾಡ. ನಂಬಿಕೆ ಸಂತೋಷ ಭಕ್ತಿ ಏನಂದ್ರೆ ನಂಬಬೇಕು. ಎರಡನೇದು ತೀರ್ಥ, ಎರಡನೇದು ತೀರ್ಥ,
ಮೂರನೇದು ನಿಮ್ಗೆ ಗೊತ್ತಿರುತ್ತೆ, ಮೂರನೇದಲ್ಲಿ ಏನಂತ ನಿಮ್ಮ ಮನೆ ಗಡಿಯಾರ ಫೋಟೋ ಇಟ್ಟಂಗೆ ಗಡಿಯಾರ ಫೋಟೋ ಇಟ್ಬೇಕು. ದೇವರಾಗಿ ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ, ಅವೆಲ್ಲ ಬಿಡಿ. ಯಾವ್ದಾದ್ರು ಮೈ ತಕ್ಕ ಸ್ನಾನ ಮಾಡೋ, ಬಂಗಾರ ಹಾಕೋ, ಬೆಳ್ಳಿ ಹಾಕೋ, ಸರಿ ಅಂತ ಕರೆಯಲ್ಲ. ಎಂತಲ್ಲಿ ನಿಮಗೆ ಬರಬಾಡಿ ಅಂತಿಲ್ಲ. ಸಾಲ ಮಾಡ್ದಂಗೆ ಕಷ್ಟಪಡೋದಂಗೆ ಅನುಕೂಲ ಮಾತ್ರ ಬನ್ನಿ. ಪದೇ ಪದೇ ಬರ್ಬೇಕಾ ಅಂತ ಏನಿಲ್ಲ. ಬರಬೇಡಿ ಇಲ್ಲ, ಬರ್ರಿ ಇಲ್ಲ, ನಿಮ್ಗೆ ನಂಬಿಕೆ ಇದ್ದಾಗ ಬನ್ನಿ, ಆಯ್ತಾ. ನಾಲ್ಕನೇದು ಮೈ ಮೇಲೆ ಅಲ್ರ ಹುಷಾರಿಲ್ಲ ಅಂದ್ರೆ ಇನ್ನ ನಿಮಗೆ ಗೊತ್ತಿರುತ್ತೆ. ಯಾವುದೇ ವಾಹನ, ಅಂಗಡಿ, ಬೇಕರಿ, ಬ್ಯೂಟಿ ಪಾರ್ಲರ್ ನಿಂಬೆ ನಿಕ್ಬಾರ್ದು ದೇವಸ್ಥಾನದ ಅಂತ ತಗೊಂಡೋಗ್ಬಿಟ್ಟು ನಿಮ್ಮ ವಾಹನಗಳಿಗೆ ಪೋಸ್ಟ್ ಹೆಂಗ್ ಅನ್ಸಿದ್ರೆ ಹಂಗೆ ಒಳಗಿಂದ ಅನ್ಸ್ಕೊಂಡ್ರೆ ಹೊರಗೆ ಕಾಣುತ್ತೆ. ಯಾವುದೇ ಆಕ್ಸಿಡೆಂಟ್ ಆಗದೆ ಇರಲಿ, ರಸ್ತೆ ಕೋಳಿ ಮಿಟ್ಟೆ ತುಳಿಯುತ್ತೆ, ನಿಂಬೆ ತುಳಿಯುತ್ತೆ, ಏನೋ ಮಾಟ ಬರುತ್ತೆ, ಮಂತ್ರ ಬರುತ್ತೆ, ಏನೋ ಬರ್ದೇ ಇರಲಿ ಮೋಹನೊಳಕೆ ಅಂತ ನಮ್ಮ ನಂಬಿಕೆ, ಆಯ್ತಾ. ಇನ್ನ ಸಾಧ್ಯವಾದ್ರೆ ನಮಗೆ ಆ ಹುಷಾರಿಲ್ಲ ಅಂದ್ರೆ, ಏನು ತೊಂದರೆ ಆಗಿದೆ ಅಂದ್ರೆ, ಯಾರು ಕಿವಿ ಹೂವು ಇಕ್ಕಿದ್ರೆ, ನಿರೀಕ್ಷಿಸಿದ್ರೆ, ನಮ್ಮಂತರ ಯಾರು ಇಕ್ಕಿದ್ರೆ ಇಲ್ಲ ನಿರೀಕ್ಷಿಸಿದ್ರೆ ಹೋಗ್ಬಿಡ್ತೀರಾ, ನಮ್ಮನೆ ಹಂಗಾಯ್ತು ಹಿಂಗಾಯ್ತು ಅಂತ ನನ್ನಂತರ ಕಾಯ್ತಾ ಇರ್ತಾನೆ. ಅದಾಗುತ್ತೆ ಇದಾಗುತ್ತೆ ನಿಮ್ ಕಿವಿ ಹೂವು ಇಕ್ಕಿದ್ರೆ ಪ್ರತಿ ಅಮಾವಾಸ್ಯೆ ಒಂದು ದಿವಸ ಮಾಡಿ ತಡೆ ಬಿಡ್ತೀವಿ. ಒಬ್ರಿಗೆ ಅಷ್ಟು ದುಡ್ಡು, ಕುಟುಂಬಕ್ಕೆ ಅಷ್ಟು ದುಡ್ಡು ಕಾಯ್ಬೇಕು. ಏನೋ ಒಂದು 5 ರೂಪಾಯಿ ಕಾಮನ್ ದುಡ್ಡು ಇಸ್ಕೊಂತಾರೆ, ಅಷ್ಟು ತಡೆ ದುಡ್ಡು ಇಸ್ಕೊಳಲ್ಲ. ಆಮೇಲೆ ನಿಮಗೆ ನಾನು ಆಗ್ತಾ ಸಹಾಯ ಮಾಡೋ ಆಸೆ ಇದ್ರೆ ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಅಕ್ಕಂಗಿಯರು ಪ್ರಚಾರ ಮಾಡಿ ನೀವು ಬರ್ಲಿಕ್ಕೆ ನಮ್ಮ ಮಟ್ಟ ತುಂಬ ದಾರಿ ಮಾಡ್ತಾ ಇದ್ದಾರೆ. ನೀವು ಸಾಧ್ಯ ಸ್ವಲ್ಪ ಶೇರ್ ಮಾಡಿ, ನಿಮ್ಮ ಅಕ್ಕಪಕ್ಕ ಮನೆಗೆ ಸ್ವಲ್ಪ ಸೇರ್ತಾ ಕೊಡಿ. ಅಕ್ಕಪಕ್ಕ ಮನೆಗೆ ಕೆಲಸ ಮಾತಾಡಬೇಡಿ, ಆಯ್ತಾ. ಮುಖ್ಯವಾದ ವಿಚಾರ ಏನಂದ್ರೆ, ಯಾರಿಗೆ ಕೈ ನೈತೆ, ಕಾಲ್ ನೈತೆ, ಮಣ್ಣಿನ ಐತೆ, ಕೊಕ್ಕೆ ನೈತೆ ಅಂತ ಯಾರು ಬಂದಿದ್ದೀರಾ, ಜೇನುತುಪ್ಪ ಸುಣ್ಣ ಹಚ್ಕೊಳ್ಳಿ, ಮೈಗೊಂದು ಅಂತರ ಹಾಕೊಳ್ಳಿ. ಒಂದ್ ವೇಳೆ ಕಾಲೇ ಆಡ್ತಿಲ್ಲ, ಕೈ ಆಡ್ತಿಲ್ಲ, ಅಳ್ಳಾಡ್ತಾನೆ ಇಲ್ಲಣ್ಣ, ಮತ್ತೆ ಜಲ್ದಿ ಹೋಗ್ಬೇಕು ಅಂತಕ್ಕಂಥವ್ರಿದ್ರೆ ದಯವಿಟ್ಟು ದೇವ್ರ ನಮಸ್ಕಾರ ಮಾಡ್ಕೊಂಡು ಜಲ್ದಿ ಮನೆಗೆ ಹೋಗಿ, ನಾವೇನು ಅಡ್ಡಿ ಮಾಡಲ್ಲ ನಿಮ್ಮನ್ನ. ಆಮೇಲೆ ಯಾರಾದ್ರೂ ಉತ್ತಮರಾದರು ಪದೇ ಪದೇ ಚಪ್ಪಲಿ ಬಿಡಿ ಅಂತ ಮತ್ತೆ ನಿಮ್ಮ ಮೈಗೆ ಮರಿಬಾರ್ದು. ಅಲ್ಲಿ ಯಾರೋ ಚಪ್ಪಲಿ ಬಿಟ್ಟು ದಯವಿಟ್ಟು ತಾನೆ ಬಿಡ್ರಪ್ಪ, ಯಾರು ಅವ್ರು ದೂರಕ್ಕೆ ಬಿಡಿ, ಯಾರು ಒಬ್ರು ಬಿಡಿ, ಯಾರೋ ಬೇರೆ ಪುಣ್ಯ ಬರ್ತಾನೆ ಬಿಡಿ. ಯಾಕಂದ್ರೆ ಅಲ್ಲಿ ಬೋರ್ಡ್ ಹಾಕಿದೀವಿ, ಸಾಧಾರಣವಾಗಿ ನೀರು ದಾಟಲ್ಲ ಚಪ್ಪಲಿ ಹಾಕೊಂಡು. ಇಲ್ಲಿ ನಾವೆಲ್ಲ ಬರಕಾಲ ಓಡಾಡ್ತಾ ಇರ್ತೀವಿ, ಅಣ್ಣ ಚಪ್ಪಲಿ ಮುಚ್ಚಿಕ್ ಬಿಡ, ತಂಡ ಹಾಕೊಂಡು ಬಿಡಗಿರಿ ಬಿಡಿಲ್ಲ, ಕರ್ಕೊಂಡು ಹೋಗ್ಬಿಡು, ಬೇಜಾರಾಗಲ್ಲ ಅಂದ್ರೆ, ಆಯ್ತಾ. ಚಪ್ಪಲಿ ಮುಚ್ಚಿಕ ಮಾಡಿ ನೋಡ ನೋಡ್ಬಿಡಿ ನೀವೇ, ಎಣ್ಣೆ ಹೊಡೆದು ಏನಾದರೆ, ಕದ್ದು ಮುಚ್ಚಿಕ್ಕೆ ಏನಾದರೆ, ಇಲ್ಲಿ ಬಂದು ನಾಡ್ಕೊಂಡು ಏನಾದರೆ ಅಂತ ನೀವೇ ನೋಡ್ಕೊಂಡ್ಬಿಡ್ಬೇಕು. ನಾವೇನ್ ಹೇಳಲ್ಲ, ಎಲ್ಲ ನಿಮಗೆ ಗೊತ್ತಾಗ್ತದೆ, ದಂಡಂ ದಸ್ಕೊಂಡು ಬರುತ್ತದೆ ಅಂತ ಹೇಳಿ. ಆಮೇಲೆ ಯಾರು ಪೇಷಂಟ್ ಇದ್ದೀರಾ, ಗಂಡು ವಿಷ ಎಲ್ಲ ಹೆಂಡತಿ ಬಂದು ಕಲ್ ಮೇಲೆ ಕುಂಡಿಸಿ ಗಂಡನ್ನ ಹೆಂಡತಿ ಬೇಡ್ಕೋಬೇಕು, ಹೆಂಡತಿ ವಿಷಯ ಗಂಡು ಬಂದು ಬೇಡ್ಕೋಬೇಕು. ಇಲ್ಲಿ ಬಂದು ಬಿಲ್ಡಪ್ ಕೊಟ್ರೆ ಯಾರು ಇಲ್ಲಿ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಬಂದು ಪೂಜಾರು ಬಂದು ಕಲ್ ಬಿಡಿಸಲ್ಲ, ಪೂಜಾರು ಬಂದು ನಿಮ್ ಸೇವೆ ಮಾಡಲ್ಲ. ಮಕ್ಕಳು ಹುಷಾರಿಲ್ಲ ಅಂದ್ರೆ ತಾಯಾರು ಬಂದು ಸೊಳ್ಳೆ ತಂದೆರೋ ತಾಯಿ ತಂದೆ ಬರ್ಬೇಕು. ಬಂದಿಲ್ಲ ರಜಾ ಆಗ್ಯಾರ ಅಂದ್ರೆ ರಜಾ ಆಗಲ್ದಾಗ ಬನ್ನಿ, ಬಂದು ಸುಮ್ಮನೆ ಸುಳ್ಳು ಹೇಳಬಾರ್ದಿಲ್ಲ. ಯಾಕಂದ್ರೆ ತಾಯಾರೇ ಬರ್ಬೇಕು, ಮಕ್ಕಳು ಹುಷಾರು ತಾಯಿ ಬಂದು ಬೇಡ್ಕೋಬೇಕು, ಆಯ್ತಾ. ಆದ್ಮೇಲೆ ನೀವು ಇದೇ ಫಸ್ಟ್ ಬಂದೀವಿ, ನಮ್ಗೇನು ಗೊತ್ತಿಲ್ಲ, ಹುಷಾರಾಗುತ್ತಾ ಅಂದ್ರೆ ಯಾರು ನೀವು ಸೇವೆ ಮಾಡೋ ದೇವರೇ ನಿಮ್ಮನೆ ಆಳಲ್ಲ, ನಾವೇ ನಿಮ್ಮನೆ ಸೇವಕರಲ್ಲ. ಅಥವಾ ದೇವರು ದೇವಸ್ಥಾನ ಸ್ಕ್ರೀನ್ ಟಚ್ ಮೊಬೈಲ್ ಅಲ್ಲ, ನಾವೇ ಸ್ಕ್ಯಾನರ್ಗಳಲ್ಲ. ಸಾಕಷ್ಟು ಜನ ಪುಣ್ಯಾತ್ಮರು ಕೈಯಿಂದ ಕಾಲಿಂದವ್ರು ಬಂದು ಹುಷಾರಿಲ್ಲವ್ರು ಬಂದು ಬೆಳಗ್ಗೆನೆ ಬಂದು ಕಸ ಹೊಡೆದಾರೆ, ಕಲ್ಲೆತ್ತಾ ಇದಾರೆ. ಎಷ್ಟು ಜನ ಇಲ್ಲಿ ಸೇವೆ ಮಾಡ್ತಾ ಪುಣ್ಯಾತ್ಮರು ಎಲ್ಲಾ ಜಾತಿ ಇದಾರೆ, ಎಲ್ಲಾ ಕುರು ಇದಾರೆ. ನಿಮ್ಮೂರ ನೀವು ಜಗಳ ಇಲ್ಲಿ ನೋಡಿ, ಕೈ ಇಲ್ದರು, ಕಾಲಿಲ್ದರು, ಮಾತಾಡಿಲ್ದರು ಬಂದು ಸೇವೆ ಮಾಡ್ತಾವೆ. ನಾವೇ ನಿಮ್ಗೆ ₹1 ದುಡ್ಡು ಕೊಡಿ ಅಂತ ಎಲ್ಲೂ ಕೇಳಿಲ್ಲ, ಅಥವಾ ಯಾರು ನಿಮ್ಗೆ ದುಡ್ಡು ಕೊಡಿ ಅಂತ ನಾವು ಯಾರನ್ನು ಚೀಟಿ ಕೊಟ್ಟಿಲ್ಲ. ನಿಮ್ಮ ಗ್ರಾಮಗಳಲ್ಲಿ, ನಿಮ್ಮ ಊರುಗಳಲ್ಲಿ ಯಾರಾದ್ರೂ ಬಂದು ನಿಮ್ಗೆ ನಾವು ದುರ್ಗಾಸನ ಕಡೆಯವರು, ನಾವು ಅವರು ಇವರು, ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತೇಳಿ ಚೀಟಿ ಕೊಡಿ, ದುಡ್ಡು ಕೊಡಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ದುಡ್ಡು ಹಾಕಿ ಆ ಥರ ಮೋಸ ಮಾಡಿದ್ರೆ, ಯಾರ ಮೋಸ ಹೋಯ್ತು ನೀವು ಯಾವ ಜವಾಬ್ದಾರಲ್ಲ. ನಮ್ಮ ದೇಶ ಆ ಥರ ವ್ಯವಸ್ಥೆ ಖಂಡಿತ ಇರಲ್ಲ. ನೆನಪಿರಲಿ ನಿಮ್ಗೆ, ಯಾವುದೇ ವ್ಯವಸ್ಥೆ ನಮ್ಮ ದೇಶದಾಗ ಇರಲ್ಲ. ನಿಮ್ಗೆ ಆಸೆ ಇದ್ರೆ ಕಾಣಿಕೆ ಡಬ್ಬಿ ತೋರಿಸಿ, ನಿಮ್ಮ ಪ್ರೀತಿನ ಕಾಣಿಕೆ ಡಬ್ಬಿಲಿ, ಅಥವಾ ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ. ಒಂದೇ ಒಂದು ವಿನಂತಿ ಏನಂದ್ರೆ, ಸಹಾಯ ಆಗಿದ್ರೆ ಬನ್ನಿ, ತಾಳ್ಮೆಯಿಂದ ದೇವರ ಆಸೆ ಪಡೆಯಿದ್ರೆ ಬನ್ನಿ. ಯಾರಾದ್ರೂ ಬಂದು ಗುರುಗಳನ್ನ ಕೇಳೋ ತಪ್ಪಲ್ಲ, ಗುರುಗಳು ಕೇಳೋ ರೀತಿ ತಪ್ಪಿರುತ್ತೆ. ಹೆಂಗೆ ಕೇಳ್ತಾರೆ, ಗುರುಗಳು ಇಲ್ವಾ ಅಂತ ಕೇಳ್ತಾರೆ. ಗುರುಗಳು ಎಲ್ಲ ಹೋಯ್ದಾರೆ ಅಂದ್ರೆ ಅವ್ರ ನಂಬರ್ ಕೊಡಿ, ಫೋನ್ ನಂಬರ್ ಕೊಡಿ, ಎಲ್ಲ ಯಾಕೆ ಹೋಯ್ದಾರೆ, ಎಷ್ಟು ಸತಿ ಬರ್ತಾರೆ, ನಾವೇನು ನಿಮ್ಗೆ ಹೇಳೋ ಕಡೆ ಹೋಗ್ಬೇಕಾಗಿಲ್ಲ. ಅರ್ಥ ಆಯ್ತಾ. ಆ ಥರ ಯಾರು ಬರಬೇಡಿ. ಬೇಜಾರಾದ ಸಂಗತಿ ಏನಂದ್ರೆ, ಇಷ್ಟೆಲ್ಲ ಹಾಕಿರ್ತೀವಿ, ಇಷ್ಟೆಲ್ಲ ಸೇವೆ ಮಾಡ್ತಾ ಇರ್ತೀವಿ, ಗುರುಗಳೆಲ್ಲೋದ್ರೆ ಗುರುಗಳು ಕಾಯಂಗಿಲ್ಲ. ಗುರುಗಳೆಲ್ಲಾದ್ರೆ ಮೊನ್ನೆ ಯಾರ ಬಂದು ನಮ್ಮ ಹುಡುಗ ಕೆಲಸ ಮಾಡಿ ಫೋನ್ ನಂಬರ್ ಕೊಡಿ, ಎಷ್ಟು ಸತಿ ಬರ್ತಾರಂತೆ, ನಾವು ಅಲ್ಲಿಂದ ಬಂದೀವಿ ಅಂತೆ. ಯಾರಪ್ಪ ನಮ್ಮನೆ ಕೆಲಸಕ್ಕೆ ಬರ್ರಪ್ಪ, ನಮ್ಮನೆ ಕೆಲಸಕ್ಕೆ ಯಾರು ಬಂದಿರಲ್ಲ, ಎಲ್ಲ ನೀವು ಕಷ್ಟ ಬಂದಿರ್ತೀರಾ, ಬಂದು ಕಾಯಂಗಿದ್ರೆ ಬನ್ನಿ. ಒಂದು ವೇಳೆ ಅದೃಷ್ಟ ಇರಬೇಕು, ದೇವ್ರು ಸಿಗಬೇಕು, ನಾನು ಸಿಗಬೇಕು. ನಾನು ಇದ್ರೆ ಮಾತಾಡಿಸ್ತೀನಿ, ಇಲ್ಲವ್ರು ಏನು ಮಾಡೋಕ್ಕಾಗಲ್ಲ. ನೀವು ಕುತ್ಕೋಣ, ಹ್ಯಾಂಡಿಕ್ಯಾಪ್ ಕುಣ್ಸೋಣ, ನೀವು ಯಾಕೆ ಕುತ್ಕೊಂಡಿರ್ತೀವಿ, ನೀ ಯಾಕೆ ಕುತ್ತೀವಿ, ಕುಣಿಸೋರ್ಕ ಬೇರೆ ಕಾಲು ಬಿಡ್ತಾರೆ, ಸುಮ್ಮನೆ ಕೂತ್ರೆ ಅದಲ್ರಿ ಮೇಲೆ, ಸುಮ್ಮನೆ ಕೂತ್ರೆ ಅದಲ್ರಿ ಮೇಲೆ, ಜಾಗ ಬಿಡ್ರಿ ಅವ್ರಿಗೆ, ಜಾಗ ಬಿಡಕ್ಕ ಕೂತಾಳ್ರಿ. ದೂರಿಂದ ಬಂದಿನಿ ನಾನು, ಇದೇ ಫಸ್ಟ್ ಬಂದಿನಿ ನಾನು,
ಸ್ವಾಮಿಯರು ಎಲ್ಲಿದ್ದಾರೆ, ಸ್ವಾಮಿಯರು ಇರ್ತಾರ ಅಂದ್ರೆ ಸ್ವಾಮಿಯರು ಕೇಳಿ, ಸ್ವಾಮಿಯರು ಇದಾರ ಅಂದ್ರೆ ಬರ್ತಾರೆ, ಸ್ವಾಮಿ ಹುಡುಕಿ ಬರ್ತಾರೆ, ಏನೋ ನಮ್ಮ ಕೈಲದ್ ಮಾಡ್ತಾರೆ. ಅದು ಸ್ವಾಮಿ ಹಿಡಿದು ಬರ್ತಾರೆ, ಯಾಕೆ ಹೋಗಿದ್ದಾರೆ ಕರೀರಿ, ಫೋನ್ ಮಾಡಿ ನಾನು ಬಂದಿನಿ ಅಂತೇಳಿ. ಯಾವನ್ ಕೋಡಿದ ಬರಬೇಡಿ, ಇಲ್ಲಿ ಕೋಡಿಲ್ಲ ಏನು ನಡೆಸಲ್ಲ ನಾವು. ಅತದ ಯಾರು ಬಂದು ನಾನು ನನ್ನದು ಬರಬೇಡಿ, ಇಲ್ಲ ಕಾಯಿ ಅಂತವ್ರು ಬನ್ನಿ. ಯಾಕಂದ್ರೆ ನಾವು ನಿಮ್ಮನ್ನೇ ಕಾಯ್ಕೊಂಡಿರೋಕ್ಕಾಗಲ್ಲ. ನಮ್ಗೆ ಸಾವಿರ ಕಷ್ಟ, ನಮ್ಗೆ ಸಂಸಾರ, ನಮ್ಗೆ ಅತ್ತಂಗಿರಿದೆ, ನಾವು ಅಂತ ಮಾಡಿದ್ದಾರೆ. ಸಾಕಷ್ಟು ಅಂದಾಜ ಸಹಾಯ ಮಾಡ್ತೀವಿ. ಮೊನ್ನೆ ಅಂದಾಜಕ್ಕೆ ಹೋಗ್ಬಿಟ್ಟು ನಮ್ಮ ಮಗನ ಬಟಾಟೆ ಅಂತೇಳಿ ಶುಕ್ರವಾರ ಒಯ್ದೀನಿ. ಅವನ ಬಂದಿಲ್ಲಿ ಗುದ್ದಾಡ್ತಾನಂತೆ. ಸ್ವಾಮಿಯವ್ರನ್ನ ಕರೀರಿ, ಎಷ್ಟಾಗುತ್ತೆ ಅಂತ. ದುಡ್ಡು ಗಾಳಿ ಮಾಡ್ಕೊಂಡು ಬಂದ್ರೆ ಬಾಡಿಗೆ ನಮ್ಮನೆ ಕಷ್ಟ ಯಾರು ಬಂದಿರಪ್ಪ, ನಿಮ್ಮನೆ ಕಷ್ಟ ನೀವು ಬಾಡಿಗೆ ಮಾಡ್ಕೊಂಡು ಬರ್ತೀರಾ? ಕರೆಕ್ಟ್ ಹೌದಲ್ಲ? ಏನ್ ಸಮಯ ಕರೆಕ್ಟ್ ಏನಪ್ಪ? ನಿಮ್ಮನೆ ಕಷ್ಟ ನೀವು ಬರೋದು. ನಿಮ್ಗೆ ನಾನು ಅಂದಾಜಕ್ಕೆ ಹೋಯ್ತೀನಿ. ಮೊನ್ನೆ ಫೋನ್ ಮಾಡಿ ಜಗಳ ಆಡ್ತಾನಂತಿಲ್ಲ ಯಾರಪ್ಪ. ನಾನಿರೋದು ಕೊಟ್ಟೆ ಕಳಿಸ್ತಿದ್ದೆ. ದೇವಸ್ಥಾನಕ್ಕೆ ಬರೋದು ನಿಮ್ಗೆ ಕಾಯಕಲ್ಲ, ನಾವು ನಿಮ್ಗೆ ಕಾಯ್ದೆ ಕೊಡೋಕ್ಕಾಗಲ್ಲ. ಅಥವಾ ಒಂದೇ ಗಂಡ ಒಂದೇ ಹೆಂಡತಿ ಡೈವರ್ಸ್ ಕೊಡ್ತೀರಿ, ಒಂದೇ ಮಗು ಅಳುತ್ತೆ ಅಂತ ಬರ್ತೀರಿಲ್ಲ. 100 ಜನ ಸಾಕು ಸುಲಭ ಅಲ್ಲ. ಬೆಳಗ್ಗೆ ನೋಡಿ ಹೆಂಗ್ ಸಾಕು ನೋಡಿರಲ್ಲ. ಕಷ್ಟ ಇದು. ಯಾವುದೇ ದುಡ್ಡು ಇಲ್ದಲ್ಲ, ಯಾವುದೇ ಚೀಟಿ ಇಲ್ದಲ್ಲ, ಯಾವುದೇ ಆಮೇಶ ಇಲ್ಲದೆ ಸೇವೆ ಮಾಡ್ತೀವಿ ನಾವು. ಅದು ಯಾರು ಬಂದರೆ ಜನ ನಾವು ಕೊಳ್ಳೆ ಹೊಡಿತಾ ಇಲ್ಲ, ಕಾಣಿಕೆ ದುಡ್ಡು ಹಾಕಿರಿನಲ್ಲ, ನಿಮ್ಗೆ ನಿಮ್ಮ ಆಸ್ತಿ ಬರೀನಲ್ಲ, ಮಾಳಮಠ ಬರೀನಲ್ಲ, ಹೋಮ ಮಾಡಿ ಏನೋ ಮಾಡ್ಬೇಕು ಅನ್ನಲ್ಲ, ಮರಿ ಕಡೀರಿನಲ್ಲ ಅಲ್ವಾ? ಕೆಲವು ಕಡೆ ಎಲ್ಲ ಏನೋ ಮಾಡ್ತಾರೆ, ನಿಮ್ಗೆಲ್ಲ ಸುಮ್ಮನೆ ಕಾಯ್ತೀರಿ ಅಲ್ವಾ? ಮುಟ್ಸಣಂಗೆ ಇಲ್ಲ ಅವ್ರು ನಿಮ್ಮನ್ನ. ನಾವೆಲ್ಲ ಮುಟ್ತೀವಿ. ಯಾಕೆ ಗೊತ್ತಾ? ನಾವು ನಿಮ್ಮಂಗೆ ಸೇವಕರು. ನಮ್ಗೂ ನಮ್ಮ ನಾವು ತುಂಬಿಸಿದ ಹೊಟ್ಟೆ ತುಂಬಿಸಿದ ನಾವೇ ಅಲ್ವಾ? ತಾಯಿ ಸೇವೆ ಮಾಡಿ ಹೊಟ್ಟೆ ತುಂಬುತ್ತೆ. ಎಲ್ಲ 8 ಗಂಟೆ ನೀವು ಹೋಗಿ ನಿಮ್ಗೆ ಕಳಿಸಿ ಬಳಸಿ ಹೊಡ್ಕೊಳ್ಳೋಕೆ 8 ಗಂಟೆ. ನಿಮ್ಮ ಡೈಪರ್ ಎಸೋರ್ತಾರೆಲ್ಲ ಎಲ್ಲ ಬಾಚಿ 8 ಗಂಟೆ ಅಂಚ ಬರ್ಕೊಂಡು 2 ಅವರ್ ಕಟ್ಲೆಗಿಟ್ಟೆ 10 ಗಂಟೆ ಸ್ನಾನ ಮಾಡೋಕೆ 12 ಗಂಟೆ. ಬೆಳಗ್ಗೆ 4 ಎದ್ದು ನಾವು ಯೋಗ ಮಾಡ್ಕೊಂಡು ನಾವು ಸೇವೆ ಮಾಡ್ಕೊಂಡು ಬಂದಿರ್ತೀವಿ. ನೀವೆಲ್ಲ ಬೆಳಗ್ಗೆ ಬಂದಿವಿ ಅಂತ ಯಾರ ಬೆಳಗ್ಗೆ ಬಂದ್ವಿ? ಬೆಳಗ್ಗೆ ಬಂದಾರ ನಮ್ಮನೆ ಕೆಲಸಕ್ಕೆ. ನಾವು 4 ಎದ್ದಿರ್ತೀವಿ. ಹೇಳೋದಲ್ಲ, ಸುಮ್ಮನೆ ಏನು ಹೇಳ್ಕೇಬಾರ್ದು. ಕೆಲವರು ಇದ್ದಾರೆ ಭಕ್ತರು, ನೋಡಿ ಕೈ ಮುಗಿಬೇಕು ಅನ್ಸುತ್ತೆ, ಬರ್ತಾರೆ, ಕಸ ಹೊಡಿತಾರೆ, ಪೇಪರ್ ಹಾಯ್ತಾರೆ. ಕಸ ಏನೂ ಆಗಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡು ತಾಯಿನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಒಂದು ಪೇಪರ್ ಎಸೆಯಲ್ಲ, ದೊಡ್ಡ ಬಜಾಕ್ತಾರೆ. ಇನ್ ಕೆಲವರು ಎಳ್ಳದಿದೆ ಬಹಳಷ್ಟು ಕೂತರು ಬಂದರೆ ದೇವ್ರ ಕೆಲಸ ಮಾಡ್ತಾರೆ, ಏನೋ ದೇವಸ್ಥಾನ ಸೇವೆ ಮಾಡ್ಬೇಕಂತ ಕೇಳ್ತಾರೆ. ಈ 3 ಸಂಸ್ಕೃತಿ ಇದ್ದಾರೆ. ಲೇಟ್ ಆಗುತ್ತಾ? ಇದೇ ಫಸ್ಟ್ ಬಂದೀವಿ ಅಂತ ಯಾವ ಗೊತ್ತಾ? ಅರ್ಧ ಬರ್ತಾವು. ಇದೇ ಫಸ್ಟ್ ಬಂದೀವಂತೆ. ಸನ್ಮಾನ ಮಾಡಲ್ಲಪ್ಪ ಬಂದ್ರೆ. ಯಾರು ಯೂಟ್ಯೂಬಲ್ಲಿ ಹಾಕಿರ್ತಾರೆ, ಪುಣ್ಯಾತ್ಮ ನೋಡ್ಕೊಂಡು ಬರ್ತೀರಿ. ಬರಬೇಡಿ ಅಂತ ಯಾರು ಹೇಳ್ಯಾರೆ? ಬರ್ರಿ ಅಂತ ಎಲ್ಲ ಹಾಕಿದೀವಿ ಅಲ್ವಾ? ಕಷ್ಟ ಇರೋರು, ನಂಬಿಕೆ ಇರೋರು ನೀವು ಹುಷಾರು ಮಾಡ್ಕೊಂತೀವಿ ಅಂತ ತಾಯಿ ಆಶೀರ್ವಾದ ಮಾಡ್ಕೊಂತ ನಿಧಾನ ಕೊಂದೋಗ್ರಪ್ಪ. ಬೇಜಾರ ಸಂಗತಿ ಏನ್ ಗೊತ್ತಾ? ಅಲ್ರ ಈ ದೇವ್ರಿನ ದೇವಸ್ಥಾನ ಏನ್ ಅನ್ಕೊಂಡ್ರಿ? ಎಲ್ಲ ದೇವಸ್ಥಾನಗಳ ಏನ್ ಅನ್ಕೊಂಡು ದೇವಸ್ಥಾನ ಅನ್ಕೊಂಡು ಸಿಂಟೆಡ್ ಮೊಬೈಲ್ ದೇವ್ರನ್ರ ಇಲ್ಲ ಬುಕ್ ಮಾಡಿ ದೇವ್ರನ್ನ ಕಿಪ್ಪಟಲ್ಲಿ ಮಕ್ಳಾಗ್ತಾವ ಅಂತ ಕೇಳ್ತೀರಿ. ನನಗೆ 5 ವರ್ಷ ಮಗ 10 ವರ್ಷ ಮಗ ಮಗು ಕೊಡಿ ಅಂತ ಕೇಳಂಗಿಲ್ಲ. ಎಷ್ಟು ಮಕ್ಳಾಗ್ತವೆ? ಯಾರಿಗ ಮಗು ಅಲ್ಲಿಂದ ಆಗ್ಲೋಗಮ್ಮ ಎಷ್ಟು ದಿನ ಆಗುತ್ತೆ? ನನ್ನೇ ಕೇಳ್ಬಿಟ್ಲು. ಅವ್ನು ಸುಮ್ಮನೆ ಆಗ್ಬಿಟ್ಟು ನಾನು ಮದುವೆ ಆಗ್ಬೇಕು ಅಂತೀರಿ. ಮಗ ಬರಲ್ಲ, ಮನೆಗೆ ಮಲಗಿರ್ತಾರಂತೆ, ನಾವು ಮದುವೆ ಮಾಡಿಸ್ಬೇಕು ಅವನಿಗೆ. ಮಗಳು ಬರಲ್ಲ, ಮಕ್ಳಾಗ್ಬೇಕು ಅಂತೀರಿ. ಏನ್ ಕೇಳ್ತೀರಿ ಪ್ರಶ್ನೆಗಳ? ಬರ್ರಿ, ಮಕ್ಕಳಾಗಲಿ, ಒಳ್ಳೆ ಮಗು ಕೇಳ್ಕೊಳ್ಳಿ, ಒಳ್ಳೆ ಗಂಡ ಸಿಕ್ಲಿ ಕೇಳಿ, ಒಳ್ಳೆ ಹೆಂಡತಿ ಸಿಕ್ಲಿ ಕೇಳಿ, ಒಳ್ಳೆ ಸಂಸ್ಕಾರ ಸಿಕ್ಲಿ ಕೇಳಿ. ದೇವ್ರನ್ನ ದುಡ್ಡು ಕೇಳಬೇಡಿ, ದೇವ್ರಿಗೆ ಕೇಳಿ. ಏನ್ ಗೊತ್ತಾ? ಆರೋಗ್ಯ ಕೊಡೋ, ದುಡ್ಡು ಶಕ್ತಿ ಕೊಡವ ಅಂತ ಕೇಳಿ. ನಾವು ದೇವ್ರ ಸಿಕ್ಕಿ ನನ್ನ ಕೈಗೆ ನನ್ನೇ ನೀವು ಗುರುಗಳು. ನಾವು ಯಾವತ್ತೂ ಗುರುಗಳು ಆಗೇ ಇಲ್ಲ ಕಣ್ರಯ್ಯ. ನಮ್ಮ ತಾಯಿ ತಂದೆ ಮಕ್ಕಳಾಗಿ ಹಂಗೆ ಇದೀವಿ ನಾವು. ತಾಯಿ ನಿತ್ಯ ಸೇವೆ ಮಾಡ್ತೀವಿ, 2 ನೀರು ಕುಡಿತೀವಿ, ನಮ್ಮ ಅಪ್ಪ ಅಮ್ಮ ನಮಸ್ಕಾರ ಮಾಡ್ತೀವಿ, ಹೊಟ್ಟೆ ಅನ್ನ ತಿಂತಾ ಇದೀವಿ, ಕೆಲಸ ಮಾಡ್ತೀವಿ, ಮೈಗೆ ಸುಡಿತೀವಿ. ನಿಮಗೆಲ್ಲ ನೀವೆಲ್ಲ ಕೊಡ್ತಿರಲ್ಲ ಸಂಬಳ. ನಮಗೆ ಏನ್ ಸಂಬಳ ಹೇಳಿ? ಕಾಣಿಕೆ ಡಬ್ಬಿಲಿ ಹಾಕ್ತಿರಲ್ಲಪ್ಪ ಸಂಬಳ, ಅದು ತೀರಿಸ್ತಾ ಇದೀವಿ. ದೇವಸ್ಥಾನ ಕಟ್ಟಬೇಕು ಒಂದು ಚೀಟಿ, ಒಂದೇ ಒಂದು ಚೀಟಿ ಕೊಟ್ಟಿಲ್ಲ ನಾವು. ನೀವು ಹಾಕೋ ದುಡ್ಡಲ್ಲಿ ನಾವು ಸ್ವಲ್ಪ ತಿಂದು ಬಡಬಗ ಸ್ವಲ್ಪ ಹಂಚಿ ನಾವು ತಿಂದು ಊಟ ಮಾಡಿ ಯಾಕೆ ಇಟ್ಕೊಂಡಿರಿ? ನೀವು ಮಗುರವ್ರು ಕೂತ್ಕೊಳ್ಳಿ, ಜಾಗ ಬಿಡ್ರಪ್ಪ. ಯಾರು ಮಗುರವ್ರು ಕೂತ್ಕೊಂಡ್ರೆ ಅಂತ ಬಿಡ್ಲ ಪಡ ಅಂತ ಬಿಡ್ರಪ್ಪ. ಜಾಗ ತಾಯರ ಕಾಲು ನೋಕ ಇದಲ್ರಿ ಮೇಲೆ ನೋಡಿ. ನಿಮ್ಮ ಸಂಸ್ಕೃತಿ ಸಂಸ್ಕಾರ ಹೆಂಗೈತೆ ಅಂತ ಹುಡುಗಿಗೆ ಮೊಬೈಲ್ ಕೊಟ್ಟು ಆರಾಮ ಕೂತೀರ. ಅಮ್ಮ ಮೊಬೈಲ್ ಕೊಂಡು ನಿಂತಿದ್ದ ಅಲ್ಲಿ ಅಲ್ವಾ? ಸುಮ್ಮನೆ ಕೂತಿರ ಇದಲ್ರಿ ಮೇಲೆ. ನಿಮಗೆ ಬಾಯಿ ಇಲ್ವಾ? ಬಸ್ಸಲ್ಲಿ